ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿನ ಲೇಖ್ಯ ವರ್ಷ ಅಕಾಡೆಮಿಗೆ ತಮಗೆಲ್ಲರೂ ಸ್ವಾಗತ. ನಾನು ಮಂಜುನಾಥ್ ಬಾಡ್ಗಿ. ನೆಕ್ಸ್ಟ್ ಮಂತ್ ಅಂದರೆ ನವೆಂಬರ್ 2020ನಲ್ಲಿ ಪ್ರೊಬಾಬಲ್ ಡೇಟ್ಸ್ ಕೊಟ್ಟಿದ್ದಾರೆ PWD, AE ಮತ್ತು JE ಎಕ್ಸಾಮ್ಸ್ಗೆ. ಹಾಗಾಗಿ ಆ PWD, AE ಮತ್ತು JE ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ ಸ್ನೇಹಿತರೆ. ಅದರಲ್ಲಿ ಬಂದಿರೋ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಮೊದಲಿಗೆ ನೀಡಿರುವ ಚಿತ್ರದಲ್ಲಿ ಎಷ್ಟು ತ್ರಿಕೋನಗಳಿವೆ ಅಂತ ಕೇಳಿದ್ರು ನೋಡಿ. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದಿಸ್? ಈ ಒಂದು ಚಿತ್ರದಲ್ಲಿ ಎಷ್ಟು ತ್ರಿಕೋನಗಳಿವೆ? ಆಪ್ಷನ್ಸ್ 16, 13, 11, 16. ದೀಸ್ ಆರ್ ದ ಆಪ್ಷನ್ಸ್. 16 ಇದೆ, 15 ಇದೆ ನೋಡಿ. ಎಲ್ಲ ಆಪ್ಷನ್ಸ್ಗಳು ಕ್ಲೋಸ್ ಆಪ್ಷನ್ಸ್ ಇರುತ್ತೆ. ಹಾಗಾಗಿ ವಿ ಮಸ್ಟ್ ಬಿ ವೆರಿ ವೆರಿ ಅಕ್ಯುರೇಟ್. ಬರೀ ಇದೊಂದೇ ಎಕ್ಸಾಮ್ ಅಲ್ಲ ಸ್ನೇಹಿತರೆ, ಸುಮಾರು ಎಕ್ಸಾಮ್ಸ್ಗಳಲ್ಲಿ ಇದೇ ಪ್ರಶ್ನೆ ಕೇಳಲಾಗಿದೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಪ್ರಾಬ್ಲಮ್ಸ್ ಆನ್ ದೀಸ್ ಫಿಗರ್ಸ್. ಓಕೆ, ಸೊ ಈ ಟೈಪ್ ಪ್ರಾಬ್ಲಮ್ಸ್ ಅನ್ನ ಯಾವ ಥರ ಸಾಲ್ವ್ ಮಾಡೋಕೆ ನೋಡಿ ಸ್ನೇಹಿತರೆ. ಇಲ್ಲಿ ಕಾಂಪೋನೆಂಟ್ ಮೆಥಡ್ ಹೋಗಿ ಗೋ ಬೈ ಕಾಂಪೋನೆಂಟ್ಸ್. ಸಿಂಗಲ್ ಕಾಂಪೋನೆಂಟ್ಸ್ ಎಷ್ಟಿದೆ ನೋಡಿ. 1, 2, 3, 4, 5, 6. ಸೊ ಸಿಂಗಲ್ ಕೌಂಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತವೆ ಸ್ನೇಹಿತರೆ? 6. ಈಗ 2 ಕಂಬೈನ್ಡ್, ಎರಡೆರಡು ಕಾಂಪೌಂಡ್ಸ್ಗಳು ಸೇರಿ ಮಿಕ್ಸ್ ಆಗಿ ಒಂದಾಗಿರುವಂಥ ಆ ಥರ ಎಷ್ಟಿದಾವೆ ನೋಡಿ. 2 ಮತ್ತು 3 ಎರಡು ಸೇರಿ ಒಂದಾಗಲ್ಲ. 2 and 3 ಟುಗೆದರ್ ವಿಲ್ ಮೇಕ್ ಒನ್ ಟ್ರಯಾಂಗಲ್. 2 ಮತ್ತು 3 ಇಲ್ಲಾಗುತ್ತೆ ನೋಡಿ. ಸೊ ಈ ರೀತಿಯಾಗಿ ಎರಡೆರಡು ಮಿಕ್ಸ್ ಆಗಿ ಒಂದು ಟ್ರಯಾಂಗಲ್ ಆಗ್ಬೇಕು. ಅಂಥವು ಎಷ್ಟಿವೆ ಕೌಂಟ್ ಮಾಡಿ. 2, 3 ಮಿಕ್ಸ್ ಆಗಿ ಒಂದಾಗುತ್ತಾ? 2 and 3 ಕಾಂಪೌಂಡ್ಸ್ ಟುಗೆದರ್ ವಿಲ್ ಮೇಕ್ ಒನ್ ಟ್ರಯಾಂಗಲ್. ಮತ್ತೆ ಯಾವ ಮಿಕ್ಸ್ ಆಗಿ ಆಗ್ತಾವೆ ನೋಡಿ. 4, 5 ಮಿಕ್ಸ್ ಆಗುತ್ತೆ, 1, 6 ಮಿಕ್ಸ್ ಆಗುತ್ತೆ. ಸರಿನಾ? ಸೊ 2 ಕಂಬೈನ್ಡ್ ಇವು 3 ಆಗೋದು. ಆದ್ರೆ ಸ್ವಲ್ಪ ಜನ ಏನ್ ಬರಿತೀವಿ ಅಂದ್ರೆ 1, 2 ಬರೆದು ಬಿಡ್ತೀವಿ. 1, 2 ಆಗಲ್ಲ. ಯಾಕಾಗಲ್ಲ ನೋಡಿ. 1 ಮತ್ತು 2 ಎರಡು ಸೇರಿದ್ರೆ ಅದು ಕ್ವಾಡ್ರಿಲ್ಯಾಟ್ರಲ್ ಆಗುತ್ತದೆ, ಚತುರ್ಭುಜ ಆಗುತ್ತದೆ. ಈ ತರ 1, 2, 3, 4 ಈ ತರ ಆಗ್ಬಿಡುತ್ತೆ. ಚತುರ್ಭುಜಗಳು ನಾವು ಕೌಂಟ್ ಮಾಡೋದಿಲ್ಲ, ಇಲ್ಲಿ ತ್ರಿಭುಜಗಳನ್ನ ಕೌಂಟ್ ಮಾಡೋದು. 3 ಭಾಗಗಳು ಇರಬೇಕು. ಸೊ ಇಟ್ ಬಿಕಮ್ಸ್ ಅ ಕ್ವಾಡ್ರಿಲ್ಯಾಟ್ರಲ್. ದೇರ್ ಫೋರ್ 1 and 2 ಟುಗೆದರ್ ಆಗಲ್ಲ. 1 and 2 ಮಿಕ್ಸರ್ ಆಗಲ್ಲ. ನೆಕ್ಸ್ಟ್ 3 ಕಂಬೈಂಡ್ ಚೆಕ್ ಮಾಡೋಣ. 3 ಕಂಬೈಂಡ್ ಎಷ್ಟಾಗ್ತಾವೆ ನೋಡಿ. 3 ಸೇರಿ ಒಂದು ಟ್ರಯಾಂಗಲ್ ಆಗಿರ್ಬೇಕು. ಅಂಥವು ಎಷ್ಟಿವೆ ಇಲ್ಲಿ ನೋಡಿ ಸ್ನೇಹಿತರೆ. 1, 2, 3, 4, 5, 6. 1ರಿಂದ ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ಆಗಿ ಬರೆದ್ಬಿಡಿ. 1, 2, 3. 2ರಿಂದ ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ 2, 3, 4. 3ರಿಂದ ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ನಂಬರ್ಸ್ 3, 4, 5. 4, 5, 6, 5, 6, 1, 6, 1, 2. ಈ 1, 2, 3, 4, 5, 6. ಸೊ 3 ಕಂಬೈಂಡ್ ಎಷ್ಟಾಗುತ್ತೆ ಸ್ನೇಹಿತರೆ? 6. ಸೊ ಇದು ಯಾವ ಅಂತ ತೋರಿಸ್ಬೇಕಂದ್ರೆ 1, 2, 3 ಇಲ್ಲಿ ನೋಡಿ. 1, 2, 3 3 ಸೇರಿ ಒಂದಾಗಲ್ಲ. 1, 2, 3 ಈ ರೀತಿಯಾಗಿ 2, 3, 4. 2 ಇಲ್ಲಿದೆ, 3 ಇಲ್ಲಿದೆ, 4 ಇದೆ. ಎಲ್ಲ ಸೇರಿಸಿ ನೋಡು. ಇಲ್ಲಿ ಯಾವ ನಂಬರ್ಸ್ ಬರೆದಿದ್ದೀನೋ ಅವೆಲ್ಲ ಸೇರಿಸಿ ನೋಡ್ಬಿಟ್ರೆ ನಿಮಗೆ ಬೇರೆ ಬೇರೆ ಟ್ರಯಾಂಗಲ್ಸ್ ಸಿಗುತ್ತವೆ. ಇವೆಲ್ಲವೂ ಎಂಥವು? 3 ಕಂಬೈಂಡ್. 4 ಕಂಬೈಂಡ್ ಯಾವುದೂ ಇಲ್ಲ. 5 ಕಂಬೈಂಡ್ ಯಾವುದೂ ಇಲ್ಲ. 6 ಕಂಬೈಂಡ್ ಒಂದಿದೆ. ಅದು ಯಾವುದು? ಎಲ್ಲ ಸೇರಿ ಲಾಸ್ಟ್ ಔಟರ್ ಮೋಸ್ಟ್ 1, 2, 3, 4, 5, 6. 1, 2, 3, 4, 5, 6. ಆಲ್ ದ 6 together will make one triangle. So 6, 6, 12, 15, 1, 16. The final answer is 16. First option 16 ಇದೆ. That is the correct answer. ಸ್ನೇಹಿತರೆ, ಒಂದು ಇಂಪಾರ್ಟೆಂಟ್ ಕಿವಿ ಮಾತು ಏನು ಅಂದ್ರೆ, ಈ ರೀತಿಯಾದ ಪಾಪ್ಯುಲರ್ ಪ್ರಾಬ್ಲಮ್ಸ್ ಅನ್ನ ಬೈಹ್ಯಾಟ್ ಮಾಡಬೇಕು. ಡಯಾಗ್ರಾಮ್ ನ ಬೈಹ್ಯಾಟ್ ಮಾಡೋಕ್ಕೂ ಆನ್ಸರ್ ಬೈಹ್ಯಾಟ್ ಮಾಡಬೇಕು. ಯಾಕೆಂದ್ರೆ ಈ ಪ್ರಾಬ್ಲಮ್ 2-3 ಎಕ್ಸಾಮ್ ನಲ್ಲಿ ಕೇಳಿದ್ದಾನೆ ಸೇಮ್ ಡಯಾಗ್ರಾಮ್. ಓಕೆ, ಸೊ ಈ ಡಯಾಗ್ರಾಮ್ ಬಂತು ಅಂದ್ರೆ ಇನ್ಮೇಲಿಂದ ಡೈರೆಕ್ಟ್ ಆಗಿ ಎಷ್ಟು 16 ಈ ರೀತಿಯಾಗಿ ಮಾಡೋದ್ರಿಂದ ಒಂದು ನೀವು ಟೈಮ್ ಉಳಿತಾಯ ಮಾಡ್ಬೋದು, ಇನ್ನೊಂದು 100% ಕರೆಕ್ಟ್ ಆಗಿ ಆನ್ಸರ್ ಮಾರ್ಕ್ ಮಾಡ್ಬೋದು. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. 25ನೇ ಪ್ರಶ್ನೆ ಸೇಮ್ ಪೇಜ್ ಮೇಲೆ ಇದೆ. 25th ಪ್ರಾಬ್ಲಮ್. 25ನೇ ಪ್ರಶ್ನೆ ಮಿಸ್ಸಿಂಗ್ ನಂಬರ್ಸ್ ಮೇಲೆ ಇದೆ. ಬಿಟ್ಟು ಹೋದ ಸಂಖ್ಯೆಗಳು, ಮಿಸ್ಸಿಂಗ್ ನಂಬರ್ಸ್ ಈ ತರ ಇದೆ ನೋಡಿ.
ಸೊ ಇಲ್ಲಿ ಒಳಗಡೆ ನಂಬರ್ ಬರೆದಿದ್ದಾರೆ. ಸೊ ಯಾವುದೋ ಒಂದು ರೂಲ್ದಿಂದ ಅವೆಲ್ಲ 4 ಕನೆಕ್ಟ್ ಆಗಿರ್ತವೆ. ಆ ಒಂದು ಸಂಬಂಧವನ್ನು ನಾವಿಲ್ಲಿ ಹುಡುಕ್ಬೇಕು ಸ್ನೇಹಿತರೆ. ಮೊದಲನೇದ್ರಲ್ಲಿ ಲಾಜಿಕ್ ಅನ್ನ ಡೆವಲಪ್ ಮಾಡಿ, ಎರಡನೇದ್ರಲ್ಲಿ ಡೆವಲಪ್ ಮಾಡೋ ಲಾಜಿಕ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ, ಮೂರನೇದ್ರಲ್ಲಿ ಅದೇ ಲಾಜಿಕ್ ಅನ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡಿ. ಓಕೆ, ಸೊ ಡೆವಲಪ್ಮೆಂಟ್ ಸ್ಟೇಜ್, ಕನ್ಫರ್ಮೇಷನ್ ಸ್ಟೇಜ್, ಅಪ್ಲಿಕೇಶನ್ ಸ್ಟೇಜ್, ಯೂಶಲಿ ಮೂರು ಕೊಟ್ಟಿರ್ತೀನಿ. ಓಕೆ, ಸೊ ಈಗ ನಂಬರ್ಸ್ ಏನಿದಾವೆ ನೋಡಿ, ಇಲ್ಲಿ 93 ಇದೆ, 93 ಇದೆ, ಇಲ್ಲಿ 27 ಇದೆ, ಇಲ್ಲಿ 63 ಇದೆ, ಇಲ್ಲಿ 3 ಇದೆ, ಇಲ್ಲಿ 79 ಇದೆ, 38 ಇದೆ, 37 and here it is 4. ಫಸ್ಟ್ ಇಲ್ಲಿ ಲಾಜಿಕ್ ಅನ್ನು ಡೆವಲಪ್ ಮಾಡೋಣ. ಇಲ್ಲಿ ನೋಡಿ 93, 27, 63, 3 ಇವೆಲ್ಲದಕ್ಕೂ ಒಂದು ರಿಲೇಷನ್ ಇದೆ. ಆ ರಿಲೇಷನ್ ಹುಡುಕ್ಬೇಕು ಸ್ನೇಹಿತರೆ. ಯಾವ ಥರ ಹುಡುಕ್ತೀರಾ? 93 ಮೈನಸ್ 27 ಮೇಲೆ 2 ಮೈನಸ್ ಮಾಡಿಬಿಡಿ. 93 ಮೈನಸ್ 27 ಕೆಳಗಡೆ 2 ಕೂಡಿಸಿ 63 3 ಕೂಡಿಸಿ ನೋಡಿ, ಸರಿಯಾಗತ್ತೆ ನೋಡಿ. ಮೇಲೆ 2 ಮೈನಸ್ ಮಾಡಿ, ಕೆಳಗಡೆ 2 ಕೂಡಿಸಿ 63 ಪ್ಲಸ್ 3 66 ಆಯಿತು. 93ರಲ್ಲಿ 27 ಕಳೆದ್ರೆ 66 ಬರುತ್ತೆ. ಸೊ ಲಾಜಿಕ್ ಇಲ್ಲಿ ಒಂದು ಲಾಜಿಕ್ ಡೆವಲಪ್ ಮಾಡಿದೀವ. ಇದೇ ಲಾಜಿಕ್ ಹೋಗಿ ಅಪ್ಲೈ ಮಾಡಿಡಬಾರ್ದು. ಫಸ್ಟ್ ಇಲ್ಲಿ ಸೆಕೆಂಡ್ ಡಯಾಗ್ರಾಮ್ ಅಲ್ಲಿ ನಾವು ಏನ್ ಮಾಡಬೇಕು, ಆ ಡೆವಲಪ್ ಮಾಡೋ ಲಾಜಿಕ್ ಅನ್ನ ಕನ್ಫರ್ಮ್ ಮಾಡ್ಕೋಬೇಕು. ಇದು ಯಾವ ತರ ಅಂದ್ರೆ, ಲ್ಯಾಬ್ರೋಟರಿನಲ್ಲಿ ಇಲ್ಲಿ ಬಾಂಬ್ ಅನ್ನು ಡೆವಲಪ್ ಮಾಡಬೇಕು, ಅಟಮ್ ಬಾಂಬ್. ಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ಹೋಗಿ ಹಾಕಿ ಬಿಡಬಾರ್ದು. ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು, ಪೋಖ್ರಾನ್ಗೆ ಹೋಗಿ ಕನ್ಫರ್ಮ್ ಮಾಡ್ಕೋಬೇಕು, ಅದು ವರ್ಕ್ ಆಗುತ್ತಲ್ಲ ಚೆಕ್ ಮಾಡ್ಬೇಕಲ್ಲ. ಪೋಖ್ರಾನ್ ಟೆಸ್ಟ್ ಇಲ್ಲಿ ಮಧ್ಯಕ್ಕೆ, ನಂತರ ಪಾಕಿಸ್ತಾನ. ಸೊ ಡೆವಲಪ್ಮೆಂಟ್ ಸ್ಟೇಜ್, ಕನ್ಫರ್ಮೇಶನ್ ಸ್ಟೇಜ್, ಅಪ್ಲಿಕೇಶನ್. ಈಗ ಈ ಡೆವಲಪ್ಮೆಂಟ್ ಲಾಜಿಕ್ ಸರಿ ಇದೆಯಲ್ಲ ಚೆಕ್ ಮಾಡೋಣ. ಇನ್ ದ ಸೆಕೆಂಡ್ ಡಯಾಗ್ರಾಮ್ 79 ಮೈನಸ್ 38, ಈ ಸೈಡ್ ಏನ್ ಬರ್ಬೇಕು, ಇವೆರಡು ಕೂಡ್ಸ್ ಬರ್ಬೇಕು. 37 ಪ್ಲಸ್ 4 ಆಗತ್ತೆ ನೋಡಿ. 37 ಪ್ಲಸ್ 4 ಅಂದ್ರೆ 41 ಆಗುತ್ತೆ. 79ರಲ್ಲಿ 38 ಮೈನಸ್ ಮಾಡಿದ್ರೆ ಅದು 41 ಆಗುತ್ತೆ. ಸೊ ಡೆವಲಪ್ ಮಾಡೋ ಲಾಜಿಕ್ ಸರಿ ಇದೆಯಾ ಅಂತ ಅರ್ಥ. ಈಗ ಅದೇ ಲಾಜಿಕ್ ಅನ್ನ ಅಪ್ಲೈ ಮಾಡಿ ಅಂಡ್ ಟ್ರೈ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಇಲ್ಲಿ ಯಾವ ನಂಬರ್ಸ್ ಇವೆ ನೋಡಿ, 63 ಇದೆ, 16 ಇದೆ, 42 ಇದೆ, ಇಲ್ಲಿ x ಇದೆ. ವಿ ವಾಂಟ್ ದ ವ್ಯಾಲ್ಯೂ ಆಫ್ ದಟ್ x. ಸೊ 63 ಮೈನಸ್ 16 ಫಸ್ಟ್, 63 ಮೈನಸ್ 16 ಈಸ್ ಈಕ್ವಲ್ ಟು 42 ಪ್ಲಸ್ ಎಕ್ಸ್. ಇದರಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 63 16 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ ಸ್ನೇಹಿತರೆ. 13ರಲ್ಲಿ 6 ಹೋದ್ರೆ 7, 6ರಲ್ಲಿ 2 ಹೋದ್ರೆ 4, 47 ಬರುತ್ತಾ. ಆ ಸೈಡ್ ಏನಿದೆ 42 ಪ್ಲಸ್ ಎಕ್ಸ್ ಇದೆ. ಎಕ್ಸ್ ಅಲ್ಲೇ ಇರಲಿ, ಎಕ್ಸ್ ಇಲ್ಲೇ ಇರಲಿ. ಈ ಬಲಗಡೆ 42, ಎಡಗಡೆ 47 ಇದೆ. ಬಲಗಡೆ ಕಂಪೇರ್ ಮಾಡಿದ್ರೆ ಎಡಗಡೆ 5 ಎಕ್ಸ್ಟ್ರಾ ಇದೆ. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 5. ಎಕ್ಸ್ ನ ಬೆಲೆ 5. ಎಕ್ಸ್ ನ ಬೆಲೆ 5 ಯಾವ ಆಪ್ಷನ್ಸ್ ಅಲ್ಲಿ ಇದೆ ನೋಡಿ? ಫಸ್ಟ್ ಆಪ್ಷನ್ ಇದೆ ನೋಡಿ. ದ ವೆರಿ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಎಕ್ಸ್ ಈಸ್ 5. ಮೊದಲನೇ ಆಪ್ಷನ್ ಸರಿಯಾದ ಉತ್ತರ. ಎಕ್ಸ್ ನ ಬೆಲೆ 5. ಸೊ ಇಲ್ಲಿ ಲಾಜಿಕ್ ಏನಿದೆ ಸ್ನೇಹಿತರೆ, ಮೇಲ್ಗಡೆ ಇವೆರಡು ಮೈನಸ್ ಮಾಡಬೇಕು, ಇವೆರಡು ಪ್ಲಸ್ ಮಾಡಬೇಕು. ಇವೆರಡು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೋ ಅದು ಅಷ್ಟೇ ಇವೆರಡು ಪ್ಲಸ್ ಮಾಡಿದ್ರೆ ಬರುತ್ತೆ. ಸೊ ಈ ಟೈಪ್ ಪ್ರಾಬ್ಲಮ್ಸ್ಗಳಿಗೆ ನಾವು ಪ್ರಾಕ್ಟೀಸ್ ಏನು ಮಾಡಬೇಕು? ಇಲ್ಲಿ ನಾವು ಈ ಟೈಪ್ ಪ್ರಾಬ್ಲಮ್ಸ್ಗಳಿಗೆ ಪ್ರಿಪೇರ್ ಆಗಬೇಕು ಅಂದರೆ ಯಾವ ಥರ ಪ್ರಿಪೇರ್ ಆಗಬೇಕು? ಅದೊಂದು ಇಂಪಾರ್ಟೆಂಟ್ ಪ್ರಶ್ನೆ. ಫಸ್ಟ್ ಥಿಂಗ್ ಏನಂದರೆ, ವಿ ಮಸ್ಟ್ ಲರ್ನ್ ಟು ಫಾಲ್ ಇನ್ ಲವ್ ವಿತ್ ದ ನಂಬರ್ಸ್. ನಂಬರ್ಸ್ ಕಂಡ್ರೆ ಆಗಲ್ಲ ಅಂದರೆ ಆಗಲ್ಲ. ಓಕೆ, ಫಸ್ಟ್ ಯು ಮಸ್ಟ್ ಫಾಲ್ ಇನ್ ಲವ್ ವಿತ್ ದ ನಂಬರ್ಸ್, ಓನ್ಲಿ ದೆನ್ ಯು ಕ್ಯಾನ್ ಹ್ಯಾಂಡಲ್ ಸಚ್ ಪ್ರಾಬ್ಲಮ್ಸ್. ದಟ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂದರೆ, ಏನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಕೂಡಿಸೋದು ಕಳೆಯೋದು ಪ್ರಾಕ್ಟೀಸ್ ಮಾಡಬೇಕು. 93 ಮೈನಸ್ 27 ಅಂದ್ರೆ ಇಮಿಡಿಯೇಟ್ ಆಗಿ ಬರಬೇಕು. ಅದನ್ನು 93 ಮೈನಸ್ 27 ಮಾಡಂದ್ರೆ ಈ ತರ ಮಾಡ್ತಾ ಕೂತ್ಕೋಬಾರ್ದು. ಈ ತರ ಒಂದ್ರ ಕಡೆ ಒಂದು ಬರೆದು ಕಳೆದ್ರೂ ಸುಮಾರು ಜನ ತಪ್ಪು ಮಾಡ್ತೀವಿ. ದ್ಯಾಟ್ ಶುಡ್ ನಾಟ್ ಹ್ಯಾಪನ್. ಓಕೆ, ಸೊ ಫಾಸ್ಟ್ ಆಗಿ ಕರೆಕ್ಟ್ ಆಗಿ ಕೂಡಿಸೋದು ಕಳೆಯೋದು ಬರಬೇಕು. ವಿ ಮಸ್ಟ್ ಲರ್ನ್ ಟು ಆಡ್ ಕರೆಕ್ಟ್ಲಿ ಆ್ಯಂಡ್
ಕ್ವಿಕ್ಲಿ. ಸೊ ಕೂಡಿಸೋದು ಕಳೆಯೋದು ಪ್ರಾಕ್ಟೀಸ್ ಮಾಡಬೇಕು. ನಾವು ಈಸಿ ಅಂತ ತಿಳ್ಕೊಂಡಿದ್ದೀವಿ, ಬಟ್ ಅದೇ ಟಫ್. ಸೊ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಮಿನಿಮಮ್ 2-3 ಪ್ರಶ್ನೆಗಳು ಬರೀ ಕೂಡಿಸೋದು ಕಳೆಯೋದ್ರ ಮೇಲೆ ಇರುತ್ತವೆ. ಸಂಕಲನ, ವ್ಯವಕಲನ, ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಡೈರೆಕ್ಟ್ ಆಗಿ ಸುಮ್ಮನೆ ಒಂದು 4-5 ನಂಬರ್ ಕೊಟ್ಟು ಕೂಡಿಸಿ ಅಂತ ಅವ್ನು ಡೈರೆಕ್ಟ್ ಆಗಿ ಹೇಳಿರಲ್ಲ, ಇಂಡೈರೆಕ್ಟ್ ಆಗಿ ಹೇಳಿರ್ತಾನೆ. ಹಾಗಾಗಿ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡಬೇಕು, ಚೂರ್ಪರ್ ನಿದ್ರೆ ಬರ್ತಾ ಇರುತ್ತಲ್ಲ, ಸೊ ನಿದ್ರೆನೂ ಹೋಗ್ಬೇಕು, ನಮ್ ಕೆಲಸ ಏನ್ ಮಾಡ್ಬೇಕು, ರ್ಯಾಂಡಮ್ ಆಗಿ ಒಂದು 5-6 ನಂಬರ್ ತಗೊಂಡು ಕೂಡಿಸ್ಬೇಕು. ಮೊದಲನೇ ದಿನ ಒಂಚೂರು ಜಾಸ್ತಿ ಟೈಮ್ ತಗೊಳುತ್ತೆ, 2ನೇ ದಿನ ಅದಕ್ಕಿಂತ ಕಡಿಮೆ ಟೈಮ್ ತಗೊಳುತ್ತೆ, 3ನೇ ದಿನ ಇನ್ನೂ ಕಡಿಮೆ ಟೈಮ್ ತಗೊಳುತ್ತೆ. ಬಿಕಾಸ್ ಒನ್ಸ್ ಇಟ್ ಬಿಕಮ್ಸ್ ರೂಟೀನ್ ವಿ ಕ್ಯಾನ್ ಸೇವ್ ಟೈಮ್, ವಿ ಕ್ಯಾನ್ ಬಿ ಕ್ವಿಕ್. ಎಕ್ಸಾಮ್ ಹಾಲ್ ಅಲ್ಲಿ ಕೂಡಿಸ್ಲೇಬಾರದು, ಸುಮ್ಮನೆ ಮೇಲ್ಗಡೆಯಿಂದ ನೋಡ್ಬಿಡ್ಬೇಕು. ಒಂದ್ಸತಿ ಮೇಲ್ಗಡೆಯಿಂದ ಕೆಳಗಡೆ ನೋಡಿದ್ರೆ ಕಣ್ಣಲ್ಲೇ ಕೂಡಿರ್ಬೇಕು. ಇಟ್ ಈಸ್ ಪಾಸಿಬಲ್, ಬಟ್ that requires practice. Moving on to the next problem. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 30ನೇ ಪ್ರಶ್ನೆ ನೋಡೋಣ. 30th ಪ್ರಾಬ್ಲಮ್, 30ನೇ ಪ್ರಶ್ನೆ. ವ್ಯಕ್ತಿಯೊಬ್ಬ ಪಿ ದಿಂದ ಕ್ಯೂಗೆ ಗಂಟೆಗೆ 5 ಕಿಲೋಮೀಟರ್ ವೇಗದ ದರದಲ್ಲಿ ನಡೆಯುತ್ತಾನೆ ಮತ್ತು ಕ್ಯೂನಿಂದ ಪಿಗೆ ಗಂಟೆಗೆ 3 ಕಿಲೋಮೀಟರ್ ವೇಗದ ದರದಲ್ಲಿ ಹಿಂದಿರುಗುತ್ತಾನೆ. ಇಡೀ ಪೂರ್ಣ ಪ್ರಯಾಣಕ್ಕೆ ತೆಗೆದುಕೊಂಡ ಗಂಟೆಗೆ ಸರಾಸರಿ ವೇಗದ ದರ ಇಂಟು ಬ್ರಾಕೆಟ್ ಕಿಲೋಮೀಟರ್ನಲ್ಲಿ ಎಷ್ಟು ಅಂತ ಕೇಳಿದ್ದಾನೆ. ಆಪ್ಷನ್ಸ್ 4, 15/4, 1/4, ಮೇಲ್ನ ಯಾವುದು ಅಲ್ಲ ಅಂತ. ಸೊ ದಿಸ್ ಇಸ್ ರಿಲೇಟಿವ್ಲಿ ಈಸಿ ಪ್ರಾಬ್ಲಮ್. ಯಾಕೆ ಈಸಿ ಪ್ರಾಬ್ಲಮ್ ಅಂದ್ರೆ ಇದು ಇಲ್ಲಿ 2 ಸ್ಪೀಡ್ಗಳು ಇರೋದು, ಕೇಳ್ತಾ ಇರೋದು ಸರಾಸರಿ ವೇಗ ಅಷ್ಟೆ. ಸೊ ಇದು ಸಿಂಪಲ್. ಏನು ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇಟ್ ಈಸ್ ಅ ಸಿಂಪಲ್ ಪ್ರಾಬ್ಲಮ್ ಆನ್ ಎವರೇಜ್ ಸ್ಪೀಡ್. ಎವರೇಜ್ ಸ್ಪೀಡ್ ಇದು ಪಿ, ಇದು ಕ್ಯೂ. ಹೋಗುವಾಗ ಯಾವ ಸ್ಪೀಡಲ್ಲಿ ಹೋಗುತ್ತಾನೆ, 5 km/h. ಬರುವಾಗ ಯಾವ ಸ್ಪೀಡಲ್ಲಿ ಹಿಂದಿರುಗುತ್ತಾನೆ, 3 km/h. ಕೇಳ್ತಾ ಇರೋದು ಎವರೇಜ್ ಸ್ಪೀಡ್. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ಎವರೇಜ್ ಸ್ಪೀಡ್. ಸರಾಸರಿ ವೇಗವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ 2ab/a+b. 2 ಹಾಗೆ ಇರಲಿ. ಎ ಅಂದ್ರೆ ಏನು, 5. ಬಿ ಅಂದ್ರೆ ಏನು, 3. ಕೆಳಗೆ a+b ಅಂದ್ರೆ 5+3. ಮೇಲೆ ಏನಾಯ್ತು ನೋಡಿ, 2 5 10, 10 3 30 ಆಗ್ಬಿಡುತ್ತೆ. ಕೆಳಗಡೆ 5+3 8 ಆಗುತ್ತೆ. 2ರಿಂದ ಕ್ಯಾನ್ಸಲ್ ಮಾಡೋಣ. ಕೆಳಗಡೆ 4 2 8, ಮೇಲೆ 2 4 8, ಮೇಲೆ 2 15, 15/4 ಬಂತ. ಇದನ್ನ ಮತ್ತೆ ಕ್ಯಾನ್ಸಲ್ ಮಾಡ್ತಾ ಕೂತ್ಕೋಬಾರದು, ಒಂದ್ಸತಿ ಆಪ್ಷನ್ಸ್ ನೋಡ್ಬೇಕಲ್ಲಿ. ನೀವೆಲ್ಲ ಮಾಡಿ ಪಾಯಿಂಟ್ ಅಲ್ಲಿ ಬರ್ಸ್ತೀರಾ, ಅಲ್ಲಿ ನೋಡಿದ್ರೆ 15/4 ಕೊಟ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಮೇಜರ್ ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಆಪ್ಷನ್ಸ್ ನೋಡಿ ಬರೋದು ಒಳ್ಳೆಯದು. ಬಿಫೋರ್ ಗೋಯಿಂಗ್ ಫಾರ್ ಎನಿ ಮೇಜರ್ ಕ್ಯಾಲ್ಕುಲೇಷನ್ಸ್, ಚೆಕ್ ದ ಆಪ್ಷನ್ಸ್ ಒನ್ಸ್. ಯಾವಾಗಲೂ ಒಂದು ಕಣ್ಣು ಎಲ್ಲಿರ್ಬೇಕು, ಆಪ್ಷನ್ಸ್ ಮೇಲೆ ಇರಬೇಕು, ಒಂದು ಕಣ್ಣು ರಫ್ ಶೀಟ್ ಮೇಲೆ ಇರಬೇಕು, ರಫ್ ವರ್ಕ್ ಮೇಲೆ. ಓಕೆ, ಸೊ ಸೆಕೆಂಡ್ ಆಪ್ಷನ್ 15/4 ಕೊಟ್ಟಿದ್ದಾನೆ. ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಸ್ಟ್ರೇಟ್ ಅವೇ ಅದೇ ಕರೆಕ್ಟ್ ಆನ್ಸರ್, 15/4. ಸೊ ರಿಮೆಂಬರ್ ದಿಸ್ ಫಾರ್ಮುಲಾ. ಈ ಫಾರ್ಮುಲಾ 2 ಸ್ಪೀಡ್ಗಳು ಇದ್ದಾಗ ಮಾತ್ರ ಯೂಸ್ ಆಗುತ್ತದೆ. ದಟ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್. ಇನ್ನೊಂದು ಫಾರ್ಮುಲಾ ಬರುತ್ತೆ ab/a+b. ಇದ್ರ ಜೊತೆ ಕನ್ಫ್ಯೂಸ್ ಆಗಬಾರ್ದು. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು, ಕೆಲಸ ಮತ್ತು ವೇಳೆ, ಟೈಮ್ ಅಂಡ್ ವರ್ಕ್. ಎ ಒಬ್ಬನೇ 10 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸುತ್ತಾನೆ, ಬಿ ಒಬ್ಬನೇ ಅದೇ ಕೆಲಸವನ್ನು 15 ದಿನದಲ್ಲಿ ಮುಗಿಸ್ತಾನೆ. ಇಬ್ರು ಸೇರಿ ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? ಈ ಟೈಪ್ ಕ್ವಶನ್ಸ್ಗಳನ್ನ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ab/a+b. ಈ ಫಾರ್ಮುಲಾ ಜೊತೆ ಕನ್ಫ್ಯೂಸ್ ಆಗಬಾರ್ದು. ಮತ್ತೆ ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ, ಇದೇ ಫಾರ್ಮುಲಾನ ಮತ್ತೆ ವೇರ್ ಎಲ್ಸ್ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಪೈಪ್ಸ್ ಅಂಡ್ ಸಿಸ್ಟಮ್ಸ್. ಎ ಒಂದೇನಲ್ಲಿ 10 ಗಂಟೆಯಲ್ಲಿ ಟ್ಯಾಂಕ್ ತುಂಬಿಸುತ್ತದೆ, ಬಿ ಒಂದೇನಲ್ಲಿ 15 ಗಂಟೆಯಲ್ಲಿ ಟ್ಯಾಂಕ್ ಅನ್ನು ತುಂಬಿಸುತ್ತದೆ. 2 ನಲ್ಲಿಗಳನ್ನು ಒಟ್ಟಿಗೆ ಓಪನ್ ಮಾಡಿ ಇಟ್ಬಿಟ್ರೆ ಎಷ್ಟು ಗಂಟೆಯಲ್ಲಿ ಟ್ಯಾಂಕ್ ಫುಲ್ ಆಗುತ್ತದೆ? ಅಲ್ಲೂ ಕೂಡ ಇದೇ ಫಾರ್ಮುಲಾ. ಇದು ಟೈಮ್ ಅಂಡ್ ವರ್ಕ್, ಕೆಲಸ ಮತ್ತು ವೇಳೆ, ಹಾಗೂ ನಲ್ಲಿಗಳು ಮತ್ತು ತೊಟ್ಟಿಗಳು. ಇದು ಯಾವುದಕ್ಕೆ? ಓನ್ಲಿ ಇನ್ ಕೇಸ್ ಆಫ್ ಎವರೇಜ್ ಸ್ಪೀಡ್, ಸರಾಸರಿ ವೇಗ. ಇದನ್ನು ಮತ್ತೆ ಯೂಸ್ ಮಾಡಬಹುದು ಅನ್ನೋದು ಹೇಳ್ತೀನಿ ನೋಡಿ. ವೇರ್ ಎಲ್ಸ್ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಕಳೆದ ತಿಂಗಳು 1 ಲೀಟರ್ ಹಾಲಿಗೆ 20 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೀವಿ. ಈ ತಿಂಗಳು 1 ಲೀಟರ್ ಹಾಲಿಗೆ
₹30 ಕೊಟ್ಟು ಪರ್ಚೇಸ್ ಮಾಡಿದ್ದೀವಿ. ಲಾಸ್ಟ್ ಮಂತ್ ವಿ ಪರ್ಚೇಸ್ಡ್ ಮಿಲ್ಕ್ ಅಟ್ ದಿಸ್ ಪ್ರೈಸ್ ₹20 per liter. This month we have purchased milk at this price ₹30 per liter. ಕಳೆದ ತಿಂಗಳು ₹20 ಪ್ರತಿ ಲೀಟರ್ ಆದರೆ ಈ ತಿಂಗಳು ಹಾಲಿನ ದರ ಏನಾಗಿದೆ ₹30 ಪ್ರತಿ ಲೀಟರ್. ಹಾಗಾದ್ರೆ ಈ 2 ತಿಂಗಳಲ್ಲಿ ಆನ್ ಎನ್ ಎವರೇಜ್ ಪ್ರತಿ ಲೀಟರ್ ಹಾಲಿಗೆ ನಾವು ಎಷ್ಟು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದೀವಿ? ಇಲ್ಲೂ ಕೂಡ ಅದೇ ಫಾರ್ಮುಲಾ ಯೂಸ್ ಮಾಡಬಹುದು. ಮೇಲ್ನೋಟಕ್ಕೆ ಏನು ಅನ್ಸುತ್ತೆ ₹25 ಬಂದ್ಬಿಡುತ್ತೆ ಬಾಯಿಂದ. ದಟ್ ಈಸ್ ರಾಂಗ್ ಆನ್ಸರ್. ಕರೆಕ್ಟ್ ಆನ್ಸರ್ ಈಸ್ 24. ಫಾರ್ಮುಲಾ ಯೂಸ್ ಮಾಡಿ ಯು ವಿಲ್ ಗೆಟ್ 24. ಅಂದರೆ ಯಾವ ಥರ 2 × 20 × 30 ಕೆಳಗಡೆ 20 + 30 ಸಾಲ್ವ್ ಮಾಡಿ ಎಷ್ಟು ಬರುತ್ತೆ 24 ಬರುತ್ತೆ. ಯು ವಿಲ್ ಗೆಟ್ 24. ಅದಾಯ್ತಾ? ಮತ್ತೆ ಎಲ್ಲಿ ಯೂಸ್ ಮಾಡ್ಬೋದು? ಶೇರ್ನ ಬೆಲೆಗಳು ಗೊತ್ತಾ? ದ ಪ್ರೈಸಸ್ ಪರ್ ಶೇರ್. ಲಾಸ್ಟ್ ಮಂತ್ ವಿ ಪರ್ಚೇಸ್ಡ್ ಶೇರ್ಸ್ ಅಟ್ ದಿಸ್ ಪ್ರೈಸ್. ಕಳೆದ ತಿಂಗಳು ನಾನು ಒಂದು ಕಂಪನಿಯ ಶೇರ್ಗಳನ್ನು ಯಾವ ಬೆಲೆಗೆ ಕೊಂಡ್ಕೊಂಡಿದ್ದೆ? ಪ್ರತಿ ಶೇರ್ಗೆ ₹20 ಕೊಂಡ್ಕೊಂಡಿದ್ದೆ. ಈ ತಿಂಗಳು ಹೋದ್ರೆ ಅದೇ ಕಂಪನಿಯ ಶೇರ್ಗಳಿಗೆ ಎಷ್ಟು ರೂಪಾಯಿ ಆಗಿದೆ? ಒಂದೊಂದು ಶೇರಿಗೆ ₹30 ಅಂತ ಹೇಳ್ತಾ ಇದ್ದಾರೆ. ಸೊ ಲಾಸ್ಟ್ ಮಂತ್ ನಾನು ಕೊಂಡ್ಕೊಂಡಿದ್ದೀನಿ, ಈ ಮಂತ್ ಕೊಂಡ್ಕೊಂಡಿದ್ದೀನಿ. ಹಾಗಾದ್ರೆ ನಾನು ಆನ್ ಎನ್ ಎವರೇಜ್ ಪ್ರತಿ ಶೇರ್ಗೆ ಎಷ್ಟು ರೂಪಾಯಿ ಕೊಟ್ಟಿದ್ದೀನಿ ಈ 2 ತಿಂಗಳಲ್ಲಿ? ಆಗಲೂ ಕೂಡ ಇದೇ ಫಾರ್ಮುಲಾ 2ab/a+b. 2ab/a+b ಫಾರ್ಮುಲಾ ಎಲ್ಲೆಲ್ಲಿ ಯೂಸ್ ಆಗುತ್ತದೆ? ಇಲ್ಲಿ ಬರುತ್ತೆ ನೋಡಿ. ಪ್ರತಿ ಅಂತ ವರ್ಡ್ ಯೂಸ್ ಆಗಿರ್ಬೇಕು. 5 ಕಿಲೋಮೀಟರ್ ಪ್ರತಿ ಗಂಟೆ, ಪ್ರತಿ ಅಂತ ಬಂತ. ₹20 ಪ್ರತಿ ಲೀಟರ್, ₹20 ಪ್ರತಿ ಶೇರ್, ಪ್ರತಿ ಪರ್ ಅಂತ ಬಂದ್ರೆ ದಟ್ ಇಸ್ ಒನ್ ಥಿಂಗ್. ಮತ್ತೇನ್ ಬರ್ಬೇಕು? ಎವರೇಜ್ ಅಂತ ಬರ್ಬೇಕು. ಸರಾಸರಿ, ಎವರೇಜ್ ಪ್ರೈಸ್ ಪರ್ ಶೇರ್, ಎವರೇಜ್ ಪ್ರೈಸ್ ಪರ್ ಲೀಟರ್ ಆಫ್ ಮಿಲ್ಕ್. ಈ ರೀತಿಯಾಗಿ ಎವರೇಜ್ ಅಂತ ವರ್ಡ್ ಯೂಸ್ ಆಗಬೇಕು. ಮತ್ತೆ 2 ಐಟಮ್ ಇರಬೇಕು. ದೇರ್ ಮಸ್ಟ್ ಬಿ ಓನ್ಲಿ 2 ಐಟಮ್ಸ್. ಅಲ್ಲಲ್ಲಿ ನಾವೇನು ಯೂಸ್ ಮಾಡ್ಬೋದು? 2ab/a+b ಯೂಸ್ ಮಾಡ್ಬೋದು. ಇವು ಮೂರೇ ಬರೋದು ಸ್ನೇಹಿತರೆ. ಒಂದು ರುಪೀಸ್ ಪರ್ ಲೀಟರ್, ಕಿಲೋಮೀಟರ್ ಪ್ರತಿ ಗಂಟೆ, ಇನ್ನೊಂದು ರೂಪಾಯಿ ಪ್ರತಿ ಶೇರ್. ಇಲ್ಲಿ ಹಾಲಿರೋ ಜಾಗದಲ್ಲಿ ಪೆಟ್ರೋಲ್ ಕೂಡ ಕೊಡ್ಬೋದು. ಲಾಸ್ಟ್ ಮಂತ್ ನೀವು ಪೆಟ್ರೋಲ್ ಅನ್ನ ಒಂದೊಂದು ಲೀಟರ್ಗೆ ₹20 ಪರ್ಚೇಸ್ ಮಾಡಿದ್ರೆ ಈ ತಿಂಗಳು ₹30 ಪರ್ಚೇಸ್ ಮಾಡಿದ್ರೆ ಹಾಗಾದ್ರೆ ಆನ್ ಎನ್ ಎವರೇಜ್ ನೀವು ಪ್ರತಿ ಲೀಟರ್ ಪೆಟ್ರೋಲ್ಗೆ ಎಷ್ಟು ರೂಪಾಯಿ ಕೊಟ್ಟಿದ್ದೀರಾ ಈ 2 ತಿಂಗಳಲ್ಲಿ? ಈ ಟೈಪ್ ಬಂದಾಗ ದಿಸ್ ಇಸ್ ದ ಫಾರ್ಮುಲಾ ಟು ಬಿ ಯೂಸ್ 2ab/a+b. 2 ಬಿಟ್ರೆ ಎಲ್ಲಿಗೆ ಹೋಗ್ಬಿಡ್ಬೇಕು? ಟೈಮ್ ಅಂಡ್ ವರ್ಕ್ ಮತ್ತು ಪೈಪ್ಸ್ ಅಂಡ್ ಸಿಸ್ಟಮ್ಸ್, ಕೆಲಸ ಮತ್ತು ವೇಳೆ ಹಾಗೂ ನಲ್ಲಿಗಳು ಮತ್ತು ತೊಟ್ಟಿಗಳು. ಸರಿನಾ? ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ 31ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 31st ಪ್ರಾಬ್ಲಮ್. 31ನೇ ಪ್ರಶ್ನೆ ಈ ವೆನ್ ಡಯಾಗ್ರಾಮ್ ಮೇಲೆ ಇದೆ ಸ್ನೇಹಿತರೆ. ಇದೆಲ್ಲ ಓದೋ ಅವಶ್ಯಕತೆ ಇಲ್ಲ, ಅಲ್ಲಿರುವೆ 4 ಇದಾವೆ. ಓಕೆ, SSLC ವಿದ್ಯಾರ್ಥಿ ಇರುವವರು, ಪದವಿ ಪೂರ್ವ ವಿದ್ಯಾರ್ಥಿ ಇರುವವರ ಸಂಖ್ಯೆ, ಪದವಿ ಮಟ್ಟದ ವಿದ್ಯಾರ್ಥಿ ಇರುವವರ ಸಂಖ್ಯೆ, ಸ್ನಾತಕೋತ್ತರ ಅವೆಲ್ಲ ಏನೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಕ್ವಶನ್ ಓದಿ. ಈ ಎಲ್ಲಾ 4 ವಿದ್ಯಾರ್ಹತೆ ಉಳ್ಳವರ ಸಂಖ್ಯೆ ಎಷ್ಟು ಅಂತ ಕೇಳಿದೆ. ಅದರ ಅರ್ಥ ಏನು? 4ರಿಂದನೂ ಕವರ್ ಆಗಿರ್ಬೇಕು. ಸೊ ನೀವು ಅಲ್ಲಿ ಮಧ್ಯಕ್ಕಿರೋದನ್ನು ಹುಡುಕ್ತಾ ಹೋಗ್ಬೇಕು. 80 ಮತ್ತು 20 ನೋಡಿ ಸ್ನೇಹಿತರೆ, ಈ ತರ ಹೋಗಿದೆ ನೋಡಿ, ಹೌದಾ? ಬಟ್ 80 ಅನ್ನೋದು ಒಂದು ಬಾಕ್ಸ್ ಇಂದ ಕವರ್ ಆಗಿಲ್ಲ, ಸ್ಮಾಲ್ ಬಾಕ್ಸ್ ಇಂದ 80 ಕವರ್ ಆಗಿಲ್ಲ. ಬಟ್ 20 ಅನ್ನೋದು ಎಲ್ಲಾ ಬಾಕ್ಸ್ ಗಳಿಂದ ಕವರ್ ಆಗಿದೆ ನೋಡಿ. ಅಂದ್ರೆ 2 ಸರ್ಕಲ್ ಗಳಿಂದನೂ ಕವರ್ ಆಗಿದೆ. ಈ 20 ಅನ್ನೋದು 2 ಬಾಕ್ಸ್ ಗಳಿಂದ ಕೂಡ ಕವರ್ ಆಗಿದೆ. ಹಾಗಾಗಿ 20 ಇಸ್ ದ ಆನ್ಸರ್. 20 ಇಲ್ಲಿದೆ, ಲಾಸ್ಟ್ ಆಪ್ಷನ್ ಇದೆ ನೋಡಿ, 4th ಆಪ್ಷನ್. 4 ವಿದ್ಯಾರ್ಹತೆ ಉಳ್ಳವರ ಸಂಖ್ಯೆ ಎಷ್ಟು? ಅದರ್ಥ 4ರಿಂದನೂ ಕವರ್ ಆಗಿರ್ಬೇಕು. 2 ಸರ್ಕಲ್ ಇಂದನೂ ಕವರ್ ಆಗಿರ್ಬೇಕು, 2 ಬಾಕ್ಸ್ ಗಳಿಂದನೂ ಕವರ್ ಆಗಿರ್ಬೇಕು. ಸರಿನಾ? ನೆಕ್ಸ್ಟ್, ಇದು ಸಿಂಪಲ್ ಪ್ರಾಬ್ಲಮ್ ಆನ್ ವೆನ್ ಡಯಾಗ್ರಾಮ್ಸ್. 31ನೇ ಪ್ರಶ್ನೆ ಆಯ್ತು. ನೆಕ್ಸ್ಟ್ 33 ನೋಡೋಣ ಸ್ನೇಹಿತರೆ. 33rd 33ನೇ ಪ್ರಶ್ನೆ. ಇಲಿಗಳು, ಬೆಕ್ಕುಗಳು ಮತ್ತೇನು ಹಸುಗಳು ಬಗ್ಗೆ ಕೊಟ್ಟಿದ್ದಾರೆ. ಅದು ಕೂಡ ವೆನ್ ಡಯಾಗ್ರಾಮ್ ಮೇಲೆ ಸಮಸ್ಯೆ. ಇದು ಒಂಚೂರು ಡಿಫ್ರೆಂಟ್ ವೆರೈಟಿ ವೆನ್ ಡಯಾಗ್ರಾಮ್ ಅಲ್ಲಿ ನೋಡಿ. ಕೆಲವು ಇಲಿಗಳು, ಬೆಕ್ಕುಗಳು, ಸಮ್ ರ್ಯಾಟ್ಸ್ ಆರ್ ಕ್ಯಾಟ್ಸ್. ಕೆಲವು ಬೆಕ್ಕುಗಳು, ನಾಯಿಗಳು,
ಸಮ್ ಕ್ಯಾಟ್ಸ್ ಆರ್ ಡಾಗ್ಸ್. ಯಾವುದೇ ನಾಯಿ ಒಂದು ಹಸು ಅಲ್ಲ. ನೋ ಡಾಗ್ ಈಸ್ ಕೌ ಅಂತ ಕೊಟ್ಟು ಇವುಗಳ ಮೇಲೆ ಇವುಗಳ ಮಧ್ಯೆ ಇರೋ ಸಂಬಂಧವನ್ನ ಯಾವ ಬೆನ್ನ ನಕ್ಷೆ ರೇಖಾಚಿತ್ರ ನಮಗೆ ಸರಿಯಾಗಿ ಇವುಗಳ ಮಧ್ಯೆ ಇರೋ ಸಂಬಂಧವನ್ನು ಹೇಳುತ್ತದೆ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ ಸ್ನೇಹಿತರೆ, ಕೆಲವು ಇಲಿಗಳು ಬೆಕ್ಕುಗಳು ಅಂದ್ರೆ ಕೆಲವು ಅಂದಾಗ ಈ ತರ ಆಗ್ಬೇಕು, ಕೆಲವು ಅಂದಾಗ ಆ ಸೈಡ್ ಇರ್ಬೇಕು ಈ ಸೈಡ್ ಇರ್ಬೇಕು ಅಂತ, ಅಂದ್ರೆ ಓವರ್ಲ್ಯಾಪ್ ಮಾಡ್ಬೇಕು ಅಷ್ಟೆ. ಕೆಲವು ಇಲಿಗಳು ಬೆಕ್ಕುಗಳು, ಆಯ್ತಾ. ಅಂದ್ರೆ ಇದು ಇಲಿಗಳು ರ್ಯಾಟ್ಸ್, ಇದು ಬೆಕ್ಕುಗಳು ಕ್ಯಾಟ್ಸ್. ಮತ್ತೇನ್ ಕೊಟ್ಟಿದ್ದಾನೆ, ಕೆಲವು ಬೆಕ್ಕುಗಳು ನಾಯಿಗಳು ಅಂತ ಕೊಟ್ಟಿದ್ದಾನೆ. ಇವು ಬೆಕ್ಕುಗಳಿದಾವಲ್ಲ, ಇದರಲ್ಲಿ ಕೆಲವು ಬೆಕ್ಕುಗಳು ನಾಯಿಗಳು ಕೂಡ ಹೌದು. ಅಂದ್ರೆ ಇವೆಲ್ಲ ನಾಯಿಗಳು, ಇಲ್ಲಿ ಬರೋವೆಲ್ಲ ಏನು, ಕೆಲವು ಬೆಕ್ಕುಗಳು ನಾಯಿಗಳು. ಅಂದ್ರೆ ಇಲ್ಲಿ ಬರೋ ಬೆಕ್ಕುಗಳು ನಾಯಿಗಳು ಕೂಡ ಹೌದು. ದಟ್ ಇಸ್ ದ ಮೀನಿಂಗ್. ಓಕೆ. ಮತ್ತೇನ್ ಕೊಟ್ಟಿದ್ದಾನೆ, ಯಾವುದೇ ನಾಯಿ ಒಂದು ಹಸು ಅಲ್ಲ. ಇವೆಲ್ಲ ನಾಯಿಗಳು, ಆದ್ರೆ ಇವು ಯಾವ ಹಸು ಅಲ್ಲ ಅಂದ್ರೆ ಹಸು ಸೆಪರೇಟ್ ಅಂತ. ಇದು ಹಸು. ದಿಸ್ ಇಸ್ ದ ಆನ್ಸರ್. ಎಲ್ಲಿದೆ ನೋಡಿ, ಸೆಕೆಂಡ್ ಆಪ್ಷನ್ ಇದೆ ನೋಡಿ. ಕೆಲವು ಇಲಿಗಳು ಬೆಕ್ಕುಗಳು, ಕೆಲವು ಬೆಕ್ಕುಗಳು ನಾಯಿಗಳು, ನಂತರ ಯಾವ ನಾಯಿನೂ ಏನಲ್ಲ, ಹಸು ಅಲ್ಲ. ಎವ್ರಿಥಿಂಗ್ ಇಸ್ ಆಲ್ ರೈಟ್ ವಿತ್ ದ ಸೆಕೆಂಡ್ ಆಪ್ಷನ್. ಫಸ್ಟ್ ಆಪ್ಷನ್ ಯಾಕೆ ತಪ್ಪು ನೋಡಿ. ಫಸ್ಟ್ ಆಪ್ಷನ್ ಯಾಕೆ ತಪ್ಪು ಅಂದ್ರೆ ಈ ತರ ಬಂದ್ಬಿಟ್ಟಿದೆ, ಅದು ಹಸು ನಾಯಿ ಆಗಿಬಿಟ್ಟಿದೆ, ಆದ್ರೆ ಯಾವ ನಾಯಿನೂ ಹಸು ಅಲ್ಲ ಅಂತ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ದಟ್ ಇಸ್ ರಾಂಗ್. ಥರ್ಡ್ ಅಲ್ಲೂ ಅದೇ ಆಗುತ್ತೆ. ಥರ್ಡ್ ಅಲ್ಲೂ ಏನಾಗುತ್ತೆ, ಕೆಲವು ನಾಯಿಗಳು ಹಸುಗಳಾಗಿಬಿಡುತ್ತೆ. ದಟ್ ಇಸ್ ರಾಂಗ್. ಲಾಸ್ಟ್ ಆಪ್ಷನ್ ಅಂತೂ ಅದು ಅಲ್ಲೂ ಕೂಡ ಅದೇ ಇರುವುದು, ಕೆಲವು ಹಸುಗಳು ನಾಯಿಗಳನ್ನೇ ಇರುವುದು. ಬಟ್ ನಮಗೇನ್ ಬೇಕಾಗಿದೆ, ಯಾವ ನಾಯಿನೂ ಏನಾಗಬಾರ್ದು, ಹಸು ಆಗಬಾರ್ದು. ದೇರ್ ಫಾರ್ ಹಸು ಸಪರೇಟ್ ಆಗಿರ್ಬೇಕು. ಅದು ಸಪರೇಟ್ ಆಗಿರೋದು ಓನ್ಲಿ ಇನ್ ದ ಸೆಕೆಂಡ್ ಆಪ್ಷನ್, ದಟ್ ಶುಡ್ ಬಿ ಮಾರ್ಕ್ಡ್. ದಿಸ್ ಇಸ್ ಅಬೌಟ್ ಪ್ರಾಬ್ಲಮ್ ನಂಬರ್ 33rd. ನೆಕ್ಸ್ಟ್ 34th ಹೋಗೋಣ ಸ್ನೇಹಿತರೆ. 34ನೇ ಪ್ರಶ್ನೆ ನೋಡೋಣ. 34th problem. In a shop, there are 4 dolls A, B, C and D of different heights. D is neither as tall as A nor as short as C. B is shorter than D but taller than C. If the baby wants to purchase the tallest doll, which one should she purchase? D, C, B. ಸ್ನೇಹಿತರೆ, ಕ್ವಶನ್ ಪೇಪರ್ಸ್ಗಳು, ಈ ಎಲ್ಲ ಕ್ವಶನ್ ಪೇಪರ್ಸ್ಗಳು ಈ ವೆಬ್ಸೈಟ್ ಅಲ್ಲಿ ಸಿಗ್ತವೆ. kpsc.gov.kr.in. kpsc.gov.kr.in ಇದು KPSC ವೆಬ್ಸೈಟ್. ಇದರಲ್ಲೆಲ್ಲ ಸಿಗ್ತವೆ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಇದ್ರೆ, ಅಥವಾ ನೀವು ಇಂಗ್ಲಿಷ್ ಮೀಡಿಯಂ ಇದ್ದು ನಾನು ಇಲ್ಲಿ ಬರೀ ಕನ್ನಡ ಮೀಡಿಯಂ ತೋರಿಸ್ತಾ ಇದ್ರೆ, ಯು ಕ್ಯಾನ್ ರೆಫರ್ ಕ್ವಶನ್ ಪೇಪರ್ಸ್ ಫ್ರಮ್ ದಿಸ್ ವೆಬ್ಸೈಟ್. ಓಕೆ. ಸೊ ಕ್ವಶನ್ ಅರ್ಥ ಆಗಲಿಲ್ಲ ಅಥವಾ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲೇಬಾರ್ದು. ಓಕೆ. ಈಗ ಕನ್ನಡದಲ್ಲಿ ಇದೇ ಪ್ರಾಬ್ಲಮ್ ತೋರಿಸ್ತಾ ನೋಡಿ. 34th ಪ್ರಾಬ್ಲಮ್. ಒಂದು ಅಂಗಡಿ ಇದೆ. ABCD ಎಂಬ 4 ಬೇರೆ ಬೇರೆ ವಿವಿಧ ಎತ್ತರಗಳ 4 ಗೊಂಬೆಗಳಿವೆ. DU A ಯಷ್ಟು ಎತ್ತರ ಇಲ್ಲ, C ಯಷ್ಟು ಕುಳ್ಳನೂ ಇಲ್ಲ, BU D ಗಿಂತ ಕುಳ್ಳ ಆದರೆ C ಗಿಂತ ಎತ್ತರ. ಒಂದು ವೇಳೆ ಮಗುವು ಅತಿ ಎತ್ತರದ ಗೊಂಬೆಯನ್ನು ಕೊಳ್ಳಲು ಬಯಸಿದಲ್ಲಿ ಅದು ಯಾವ ಗೊಂಬೆಯನ್ನು ಖರೀದಿಸಬೇಕು ಇರೋ ಪ್ರಶ್ನೆ. 34ನೇ ಪ್ರಶ್ನೆ. ಇಲ್ಲಿ ಏನ್ ಮಾಡೋಣ, ಈ ತರ ಹೋಗೋಣ. ಅತ್ಯಂತ ಜಾಸ್ತಿ ಎತ್ತರ ಇರೋದು ಈ ಸೈಡ್ ಬರೋಣ, ಕಡಿಮೆ ಎತ್ತರ ಇರೋದು ಆ ಸೈಡ್ ಬರೋಣ. DU A ಯಷ್ಟು ಎತ್ತರ ಅಲ್ಲ. ಡಿ ಏನಿದೆ ಅಲ್ಲ, ಅದು A ಅಷ್ಟು ಎತ್ತರ ಅಲ್ಲ ಅಂದ್ರೆ A ಈ ಸೈಡ್ ಬರ್ಬೇಕಾ, ಏನೇ ಜಾಸ್ತಿ ಅಂತ. DU A ದಷ್ಟು ಎತ್ತರ ಅಲ್ಲ ಅಂತ ಕೊಟ್ಟಿದ್ದಾನೆ. C ಅಷ್ಟು ಕುಳ್ಳನು ಅಲ್ಲ ಅಂತ ಕೊಟ್ಟಿದ್ದಾನೆ. C ಅಷ್ಟು ಕುಳ್ಳ ಅಲ್ಲ ಅಂದ್ರೆ ಇದು ಆದ್ಮೇಲೆ C ಬರುತ್ತೆ. C ದಷ್ಟು ಏನು ಕುಳ್ಳ ಅಲ್ಲ, ಸಿನೇ ಜಾಸ್ತಿ ಕುಳ್ಳ ಅಂತ. ಮತ್ತೇನ್ ಕೊಟ್ಟಿದ್ದಾನೆ, BU D ಗಿಂತ ಕುಳ್ಳ. BU D ಗಿಂತ ಕುಳ್ಳ ಅಂದ್ರೆ ಈ ಸೈಡ್ ಬರ್ತಾನೆ. BU D ಗಿಂತ ಕುಳ್ಳ ಆದ್ರೆ C ಗಿಂತ ಎತ್ತರ, ಸರಿ ಐತಲ್ಲ. ಅದರ ಅರ್ಥ ದಿಸ್ ಈಸ್ ದ ಆರ್ಡರ್ ADBC. ಈ ತರ ಇರೋದು. ಇದು ಅತ್ಯಂತ ಜಾಸ್ತಿ ಹೈಟ್, ಅದಕ್ಕಿಂತ ಕಡಿಮೆ ಹೈಟ್, ಅದಕ್ಕಿಂತ ಕಡಿಮೆ, ಅದಕ್ಕಿಂತ ಕಡಿಮೆ. ಇವಾಗ ಇನ್ನೊಂದ್ಸತಿ ಓದ್ಬಿಡಿ.
ಡಿ ಇದೆಯಲ್ಲ ಅದು ಎ ಎಷ್ಟು ಎತ್ತರ ಅಲ್ಲ, ಕರೆಕ್ಟ್ ಇದೆ. ಸಿ ಎಷ್ಟು ಕುಳ್ಳನೂ ಅಲ್ಲ, ಅದು ಕರೆಕ್ಟ್ ಇದೆ. ಅದರ ಅರ್ಥ ಸಿ ಗಿಂತ ಜಾಸ್ತಿ ಅಂತ. ಬಿ ಯು ಡಿಗಿಂತ ಕುಳ್ಳ ಕರೆಕ್ಟ್ ಇದೆ. ಆರ್ ಸಿ ಗಿಂತ ಎತ್ತರ, ಅದು ಕೂಡ ಕರೆಕ್ಟ್ ಇದೆ. ಎವ್ರಿಥಿಂಗ್ಸ್ ಆಲ್ ರೈಟ್. ಈಗ ನಮಗೆ ಬೇಕಾಗಿರೋದು ಅತ್ಯಂತ ಎತ್ತರ ಇರೋ ಗೊಂಬೆ. ಅತ್ಯಂತ ಎತ್ತರ ಇರೋ ಗೊಂಬೆ ಯಾವುದು? ಅತಿ ಎತ್ತರದ ಗೊಂಬೆಯನ್ನು ಕೊಳ್ಳಲು ಬಯಸಿದಲ್ಲಿ ಅದರರ್ಥ ಯಾವುದು ಕೊಳ್ಳಬೇಕಾಗತ್ತೆ? ಎ. ಅದರರ್ಥ ಲಾಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್. ಎ ಇಸ್ ದ ಆನ್ಸರ್. ನೆಕ್ಸ್ಟ್ 36ನೇ ಪ್ರಶ್ನೆ. 36ನೇ ಪ್ರಶ್ನೆ ಅಂತ ನೋಡೋಣ. ಅದಕ್ಕೆ ಒಂಚೂರು ಜಾಸ್ತಿ ಇಂಟ್ರೊಡಕ್ಷನ್ ಬೇಕಾಗುತ್ತೆ, ಹಾಗಾಗಿ ಅದನ್ನ ನಂತರ ನೋಡೋಣ. 37ನೇ ಪ್ರಶ್ನೆ. ನೆಕ್ಸ್ಟ್ ಈಸ್ 37th ಪ್ರಾಬ್ಲಮ್. 37ನೇ ಪ್ರಶ್ನೆ ಒಂಚೂರು ಕನ್ಫ್ಯೂಸಿಂಗ್ ಇದೆ ನೋಡಿ. ಟಫ್ ಪ್ರಾಬ್ಲಮ್. 37th ಪ್ರಾಬ್ಲಮ್. 60 ವಿದ್ಯಾರ್ಥಿಗಳ ತರಗತಿಯಲ್ಲಿ ಬಾಲಕರು ಮತ್ತು ಬಾಲಕಿಯರು ಅನುಕ್ರಮವಾಗಿ 3:2 ಅನುಪಾತದಲ್ಲಿ ವಾರ್ಷಿಕ ಕ್ರೀಡೆಯಲ್ಲಿ ಭಾಗವಹಿಸುತ್ತಾರೆ. ಟೋಟಲ್ 60 ಇರೋದು. ಟೋಟಲ್ 60 ಇದ್ದಾರೆ. ಬಾಲಕರು ಮತ್ತು ಬಾಲಕಿಯರು 3:2 ಅನುಪಾತದಲ್ಲಿ ವಾರ್ಷಿಕ ಕ್ರೀಡೆಯಲ್ಲಿ ಭಾಗವಹಿಸುತ್ತಾರೆ. ಪಾರ್ಟಿಸಿಪೇಟ್ ಮಾಡೋರು ಯಾವ ರೇಷದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ? 3:2. ಇದು ಬಾಯ್ಸ್, ಇದು ಗರ್ಲ್ಸ್. ಇವರು ಪಾರ್ಟಿಸಿಪೇಟ್ ಮಾಡೋರು. ಮತ್ತೇನ್ ಕೊಟ್ಟಿದೆ ನೋಡಿ. ಕ್ರೀಡೆಯಲ್ಲಿ ಭಾಗವಹಿಸದ ಬಾಲಕಿಯರ ಸಂಖ್ಯೆ ಕ್ರೀಡೆಯಲ್ಲಿ ಭಾಗವಹಿಸದ ಬಾಲಕರಿಗಿಂತ 5ರಷ್ಟು ಅಧಿಕ. ಒಂದು ವೇಳೆ 15 ಬಾಲಕರು ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ತರಗತಿಯಲ್ಲಿರುವ ಬಾಲಕಿಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಸರಿನಾ? ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಪಾರ್ಟಿಸಿಪೇಟ್ ಮಾಡಿದವರು ಮತ್ತೆ ಪಾರ್ಟಿಸಿಪೇಟ್ ಮಾಡದೇ ಇರೋರು, ನಾನ್ ಪಾರ್ಟಿಸಿಪೇಟ್. ಪಾರ್ಟಿಸಿಪೇಟ್ ಮಾಡೋರು, ಪಾರ್ಟಿಸಿಪೇಟ್ ಮಾಡದೇ ಇರೋರು. ನಂತರ ಟೋಟಲ್ ಇಷ್ಟು ಬರೋಕ್ ನೋಡಿ ಸ್ನೇಹಿತರೆ. ನಂತರ ಟೋಟಲ್ ಬಾಯ್ಸ್, ಗರ್ಲ್ಸ್, ಟೋಟಲ್ ಇದನ್ನ ಚಾರ್ಟ್ ಮಾಡ್ಕೊಂಡ್ರಿ. ಈಗ ನೋಡಿ ಸ್ನೇಹಿತರೆ, 60 ವಿದ್ಯಾರ್ಥಿಗಳು ಟೋಟಲ್ ಅಂದ್ರೆ ಇಲ್ಲಿದೆ ನೋಡಿ. ಟೋಟಲ್ ಇಲ್ಲೂ ಟೋಟಲ್ ಇದೆ, ಅಲ್ಲೂ ಟೋಟಲ್ ಇದೆ. ಅವೆರಡು ಮೀಟ್ ಆಗೋದು ಇಲ್ಲಿ 60 ಬರೀಬೇಕು. ಸರಿನಾ? ಪ್ರಶ್ನೆ ಏನಾದ್ರು ಕೇಳಿ ಫಸ್ಟ್ ಟೇಬಲ್ ರೆಡಿ ಮಾಡೋದು. ರೈಟ್? 60 ವಿದ್ಯಾರ್ಥಿಗಳ ತರಗತಿ ಅಂದ್ರೆ ಇಲ್ಲಿ ಟೋಟಲ್, ಅಲ್ಲಿ ಟೋಟಲ್ ಎರಡು ಮೀಟ್ ಆಗೋದು. ಅಲ್ಲಿ 60 ಬರೀಬೇಕು ಸ್ನೇಹಿತರೆ. ಈಗ ನೋಡಿ, ಅಲ್ಲಿ ಅನುಪಾತಗಳನ್ನು ಕೊಟ್ಟಿದ್ದಾನೆ. ಯಾವ ತರ? ಬಾಲಕರು ಮತ್ತು ಬಾಲಕಿಯರು ಅನುಕ್ರಮವಾಗಿ 3:2 ಅನುಪಾತದಲ್ಲಿ ವಾರ್ಷಿಕ ಕ್ರೀಡೆಯಲ್ಲಿ ಭಾಗವಹಿಸುತ್ತಾರೆ ಅಂದ್ರೆ ಪಾರ್ಟಿಸಿಪೇಟ್ ಮಾಡಿದವರು. ಅದರರ್ಥ ಆ ಮಾಹಿತಿ ಇರೋದು ಇಲ್ಲಿ ಬರೀಬೇಕು, ಇಲ್ಲಿ ಮತ್ತು ಇಲ್ಲಿ ಬರೀಬೇಕು. ಸರಿನಾ? 3:2 ಅಂತ ಕೊಟ್ಟಿದ್ದಾನೆ. 3:2 ಸುಳ್ಳು, 3x 2x ನಿಜ. ಅನುಪಾತ ಅಂದ್ರೆ ಸುಳ್ಳು. ಸುಳ್ಳು ಹೋಗಿ ನಿಜ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? x ಸೇರಿಸ್ಬಿಡ್ಬೇಕು ಅಷ್ಟೇ. 3:2 ಸುಳ್ಳು, 3x 2x ನಿಜ. ಸೊ 3x ನಿಜವಾಗಿರೋ ಹುಡುಗರು, 2x ನಿಜವಾಗಿರೋ ಹುಡುಗಿಯರು, ಎಲ್ಲರೂ ಸೇರಿ ಟೋಟಲ್ 5x ವಿದ್ಯಾರ್ಥಿ. ಸರಿ ಆಯ್ತಾ? ನೆಕ್ಸ್ಟ್ ಓದಿ. ವಾರ್ಷಿಕ ಕ್ರೀಡೆಯಲ್ಲಿ ಭಾಗವಹಿಸುತ್ತಾರೆ. ಆಯ್ತು. ಕ್ರೀಡೆಯಲ್ಲಿ ಭಾಗವಹಿಸದ ಅಂದ್ರೆ ಇಲ್ಲಿದ್ದಾರೆ ನೋಡಿ. ಇದ್ರ ಬಗ್ಗೆ ಮಾಹಿತಿ. ಭಾಗವಹಿಸದ ಬಾಲಕಿಯರ ಸಂಖ್ಯೆ, ಇದು ಬಾಲಕಿಯರ ಸಂಖ್ಯೆ ಬಾಲಕರಿಗಿಂತ 5ರಷ್ಟು ಅಧಿಕ. 5ರಷ್ಟು ಅಧಿಕ ಆಯ್ತು. ಒಂದು ವೇಳೆ 15 ಬಾಲಕರು ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ 15 ಬಾಲಕರು ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ಅದರರ್ಥ ಈ ವ್ಯಾಲ್ಯೂ ಕೊಟ್ಟಿದೆ ನೋಡಿ. 15 ಜನ ಎಷ್ಟಕ್ಕೆ ಸಮ? 3x ಸಮ. 3x ಅಂದ್ರೆ 15. 3 ಒಂದ್ಲೆ 3 5 x ಬೆಲೆ ಏನಾಯ್ತು? 5 ಆಯ್ತು. ಸೊ ಇದು 15 ಆದ್ರೆ ಇದು 2 ಇಂಟು x, 2 ಇಂಟು 5 ಎಷ್ಟಾಗುತ್ತೆ? ಇದು 10 ಆಗುತ್ತೆ. ಇದು 5 ಇಂಟು x, 5 ಇಂಟು 5 ಇದು 15, ಇದು 10 ಆದ್ರೆ ಇದು ಎಷ್ಟಾಗುತ್ತೆ? 25 ಆಗುತ್ತೆ. ಆಯ್ತಾ? ಇಲ್ಲಿ 15, ಇಲ್ಲಿ 10, ಇಲ್ಲಿ 25.
ಇಲ್ಲಿ 25 ಆದ್ರೆ ಇಲ್ಲಿ ಎಷ್ಟು ಬರೀತೀರಾ? ಇದು ಕೂಡ್ಸಿದ್ರೆ ಇಲ್ಲಿ ಬರೀಬೇಕು. 60ರಲ್ಲಿ 25 ಹೋಗ್ಬಿಟ್ರೆ 35. 25 ಪಾರ್ಟಿಸಿಪೇಟ್ ಮಾಡಿದವರು, 35 ಪಾರ್ಟಿಸಿಪೇಟ್ ಮಾಡದೇ ಇರೋರು, ಟೋಟಲ್ 60. ಸರಿನಾ? 25 + 35 60. ನೆಕ್ಸ್ಟ್ ಮತ್ತೇನು ಕೊಟ್ಟಿದೆ ನೋಡಿ. ಭಾಗವಹಿಸದ ಬಾಲಕಿಯರ ಸಂಖ್ಯೆ. ಇದ್ರ ಬಗ್ಗೆ ಏನ್ ಮಾಹಿತಿ ಕೊಟ್ಟಿದ್ದಾನೆ ಅಂದ್ರೆ, ವಹಿಸದ ಬಾಲಕರಿಗಿಂತ 5ರಷ್ಟು ಅಧಿಕ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಇದು x ಆದ್ರೆ ಇದೆಷ್ಟಾಗುತ್ತೆ? 5x ಆಗುತ್ತೆ ಅಂತ. ದಟ್ ಇಸ್ ದ ಮೀನಿಂಗ್. 5ರಷ್ಟು ಅಧಿಕ ಅಂತ ಅದು ಮೋಸ್ಟ್ಲಿ ಮಿಸ್ಟೇಕ್ ಇದೆ. ಇಂಗ್ಲಿಷಲ್ಲಿ ಓದ್ತೀನಿ ನೋಡಿ. 37ನೇ ಪ್ರಶ್ನೆ ಇಂಗ್ಲಿಷ್ನಲ್ಲಿ 5 ಮೋರ್ ಅಂತ ಇದೆ ನೋಡಿ. 5 ಮೋರ್ ಬೇರೆ, 5 ಟೈಮ್ಸ್ ಬೇರೆ. ಇವನೇನು ಕೊಟ್ಟಿದ್ದಾನಲ್ಲ 5ರಷ್ಟು ಅಂತ ಕೊಟ್ಟಿದ್ದಾನೆ. ರಷ್ಟು ಪಟ್ಟು ಅಂದ್ರೆ ಇಂಟು ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಮೋರ್ ಅಂದ್ರೆ ಏನು? ಜಾಸ್ತಿ. ಅದಕ್ಕೋಸ್ಕರ ಇಂಗ್ಲಿಷ್ನು ಓದ್ಬೇಕು. ಮತ್ತೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಏನಂದ್ರೆ ಕನ್ನಡದಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ರೆ ಯು ಮಸ್ಟ್ ರೆಫರ್ ಇಂಗ್ಲಿಷ್ ಈಸ್ ಫೈನಲ್. ಸೊ 5 ಮೋರ್ ಅಂತ ಇದೆ ನೋಡಿ. ಮೋರ್ ಅಂದಾಗ ಏನರ್ಥ? ಇದು x ತಗೊಂಡ್ರೆ ಇದು ಎಷ್ಟಾಗುತ್ತದೆ? x + 5 ಆಗುತ್ತದೆ. ದಟ್ಸ್ ದ ಮೀನಿಂಗ್. ಸರಿನಾ? ಈಗ 5 + 5x ಅಂದ್ರೆ 35 ಆಯ್ತಲ್ಲ. ಇಲ್ಲಿ ನೋಡಿ, ಇದು x + x + 5 35 ಆಯ್ತಾ? ಸೊ ಇದು 2x ಆಯ್ತು. ಇಲ್ಲಿ 5 ಇದೆ, ಇಲ್ಲಿ 35 ಇದೆ, ಇಲ್ಲಿ 5 ಇದೆ. ಅದರ ಅರ್ಥ ಆ ಸೈಡ್ 30 ಎಕ್ಸ್ಟ್ರಾ ಇದೆ. ಅದರ ಅರ್ಥ 2 1 2 15 x ಇದೆಲ್ಲ 15 ಬರೀಬಹುದು. ಇಲ್ಲಿ 15 ಬರೆದ್ರೆ ಇಲ್ಲಿ ಎಷ್ಟು ಬರೀತೀರಾ? 20 ಬರೀಬೇಕು. ಯಾಕೆ? 15 + 20 35. 15 + 15 30. 10 + 20 30. ಸೊ 30 + 30 60 ಎಲ್ಲ ಸರಿ ಇತ್ತು ನೋಡಿ. ಇಲ್ಲಿ 15, ಇಲ್ಲಿ 10 25, ಇಲ್ಲಿ 15, ಇಲ್ಲಿ 20 35. 15 + 15 30, 10 + 20 30, 25 35 60. ಎವ್ರಿಥಿಂಗ್ ಇಸ್ ಆಲ್ ರೈಟ್. ಕೇಳ್ತಾರೋ ಪ್ರಶ್ನೆಗೆ ಬರೋಣ ಈಗ. ಹೌ ಮೆನಿ ಗರ್ಲ್ಸ್ ಆರ್ ದೇರ್ ಇನ್ ದ ಕ್ಲಾಸ್? ಗರ್ಲ್ಸ್ ಎಷ್ಟಿದ್ದಾರೆ ಅಂತ ಕೇಳಿದಾನೆ. ಗರ್ಲ್ಸ್ ಎಷ್ಟಿದ್ದಾರೆ? ಇದು ಗರ್ಲ್ಸ್, ಇದು ಟೋಟಲ್. ಇದು ಪಾರ್ಟಿಸಿಪೇಟ್ ಮಾಡೋ ಗರ್ಲ್ಸ್, ಇದು ಪಾರ್ಟಿಸಿಪೇಟ್ ಮಾಡದಿರೋ ಗರ್ಲ್ಸ್, ಎಲ್ಲ ಸೇರಿ ಟೋಟಲ್ ಗರ್ಲ್ಸ್ 30. ದಟ್ ಇಸ್ ದ ಫೈನಲ್ ಆನ್ಸರ್. ಸೊ ಥರ್ಡ್ ಆಪ್ಷನ್ 30 ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಇಲ್ಲ ಅಂದ್ರೆ ಇನ್ನೊಂದು ಚೂರು ಕ್ಲಿಯರ್ ಮಾಡ್ತೀನಿ. ಭಾಗವಹಿಸಿದ, ಇದು ಭಾಗವಹಿಸದ ಮತ್ತೆ ಒಟ್ಟು. ಇಲ್ಲೂ ಕೂಡ ಒಟ್ಟು ಲಾಸ್ಟ್. ಇದು ಹುಡುಗರು, ಇದು ಹುಡುಗಿಯರು. ಇಷ್ಟಿದೆಯಾ? ಈಗ ನೋಡಿ, ಇದನ್ನ ಮಾತ್ರ ಅವನು ಕೊಟ್ಟಿದ್ದಾನೆ 15. ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ವಹಿಸಿದ ಅಂತ ಕೊಟ್ಟಿದ್ದಾನೆ ನೋಡಿ. ಇಫ್ ದ ನಂಬರ್ ಆಫ್ ಬಾಯ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಸ್ಪೋರ್ಟ್ಸ್ ಇಸ್ 15, ಇದು ಕೊಟ್ಟಿದ್ದಾನೆ. ಮತ್ತೇನು ಕೊಟ್ಟಿದ್ದಾನೆ? ಒಟ್ಟು ಕೊಟ್ಟಿದ್ದಾನೆ 60. ಇಷ್ಟೊಂದು ಈಸಿ ಇದೆಯಾ? ಟೋಟಲ್ ಕೊಟ್ಟಿದ್ದಾನೆ. ಭಾಗವಹಿಸಿದ ಹುಡುಗರ ಸಂಖ್ಯೆನ ಕೊಟ್ಟಿದ್ದಾನೆ. ಈಗ ಈ ಭಾಗವಹಿಸಿದವರು ಇದಾರಲ್ಲ, ಹುಡುಗ ಹುಡುಗಿ, ಆ ರೇಷೋ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 3:2 ಅಂತ ಕೊಟ್ಟಿದ್ದಾನೆ. ಅಂದ್ರೆ ಬರೀ 3 ಇಲ್ಲ, ಎಷ್ಟಿದ್ದಾರೆ? 15 ಇದ್ದಾರೆ. 3 15 ಅಂದ್ರೆ 5 ಪಟ್ಟು ಆಗ್ಲಿಲ್ಲ? ಇದು 5 ಪಟ್ಟು ಆದ್ರೆ ಇದು ಕೂಡ 5 ಪಟ್ಟು ಆಗುತ್ತದೆ. ಇದು 5 ಪಟ್ಟು ಆದ್ರೆ ಇದು ಕೂಡ 5 ಪಟ್ಟು ಆಗುತ್ತದೆ. 5 3 15 ಆದ್ರೆ ಇದು 5 2 10 ಆಗುತ್ತದೆ. 15 + 10 25 ಬರೀಬೋದಾ? ಇಲ್ಲಿ 25 ಬರೆದ್ರೆ ಇಲ್ಲಿ 35 ಬರಲೇಬೇಕು. ಯಾಕೆಂದ್ರೆ 25 + 35 60. ಇಲ್ಲಿವರೆಗೆ ನೋ ಪ್ರಾಬ್ಲಮ್. ನೆಕ್ಸ್ಟ್ ಮತ್ತೇನ್ ಕೊಟ್ಟಿದ್ದಾನಂದ್ರೆ, ಈ ಭಾಗವಹಿಸದ ಇದ್ರ ಬಗ್ಗೆ ವಿಚಾರ ಮಾಡಿ. ಈ ಲೈನ್ ಭಾಗವಹಿಸದ, ಈ ಹುಡುಗಿಯರು ಏನಿದಾರಲ್ಲ, ಹುಡುಗರಿಗಿಂತಲೂ 5 ಜಾಸ್ತಿ ಅಂತ ಕೊಟ್ಟಿದ್ದಾನೆ. ಅದರ್ಥ ಇವ್ರು x ಆದ್ರೆ ಇವ್ರು ಏನಾಗುತ್ತಾರೆ? x + 5 ಆಗುತ್ತಾರೆ. ಕರೆಕ್ಟಾ? ಸೊ ಭಾಗವಹಿಸದ ಹುಡುಗರು ಹುಡುಗಿಯರು ಎಲ್ಲ ಸೇರಿ ಟೋಟಲ್ 35 ಇದ್ದಾರೆ. ಭಾಗವಹಿಸದ ಇರೋರು ವಿದ್ಯಾರ್ಥಿಗಳು 35. ಸೊ 2x, ಈ ಸೈಡ್ 5, ಆ ಸೈಡ್ 30 ಅಂದ್ರೆ ಆ ಸೈಡ್ 30 ಆಯ್ತು. 2 1 2 15 ಅಂದ್ರೆ x ಬೆಲೆ 15 ಆಯ್ತು. x ಬೆಲೆ 15 ಆದ್ರೆ ಇಲ್ಲಿ 15 ನಾನು ಬರೆದ್ರೆ 15 + 5 ಇಲ್ಲಿ 20 ಬರೀಬೇಕಾಗುತ್ತೆ. ಆಯ್ತಾ?
ಮುಗಿತು ನೋಡಿ, ಎಲ್ಲ ರೆಡಿ ಆಯ್ತು ಇವಾಗಷ್ಟು. 15 + 15 30, 10 + 20 30. ಈಗ ಯಾವ ಸೈಡ್ ಆದರೂ ಚೆಕ್ ಮಾಡಿ ನೋಡಿ, ಎವ್ರಿಥಿಂಗ್ ಇಸ್ ಆಲ್ರೆಡಿ. 15 + 10 25, 15 20 35, 30 30 60. ಅಷ್ಟೇ ಅಲ್ಲ, ಕಾಲಮ್ಸ್ ನೋಡಿ, 15 + 15 30 ಆಗುತ್ತೆ, 10 + 20 30 ಆಗುತ್ತೆ, 25 35 60. ಎವ್ರಿಥಿಂಗ್ ಇಸ್ ಆಲ್ ರೈಟ್. ಅಷ್ಟೇ ಅಲ್ಲ, ಅವ್ನು ಕೊಟ್ಟಿರೋ ಈ ಒಂದು ಕಂಡೀಷನ್ಸ್ ಕರೆಕ್ಟ್ ಇದಾವಲ್ಲ ಚೆಕ್ ಮಾಡಬೇಕು. ಅದು ಏನು ಅಂದ್ರೆ, ಭಾಗವಹಿಸಿದ ಹುಡುಗರು ಹುಡುಗಿಯರು 3 2 ಬರ್ಬೇಕಾ? ಭಾಗವಹಿಸಿದ ಹುಡುಗರು, ಇದು ಹುಡುಗಿಯರು, ರೇಷೋ ಚೆಕ್ ಮಾಡಿ. 5 3 5 2 ಅವ್ನು ಹೇಳಿದ ತರನೇ 3 2 ಬಂತು. ಮತ್ತೇನ್ ಬರ್ಬೇಕು? ಭಾಗವಹಿಸದ ಅಂದ್ರೆ ಇಲ್ಲಿ ಭಾಗವಹಿಸದ, ಇಲ್ಲಿ ಹುಡುಗಿಯರು ಹುಡುಗರಿಗಿಂತ 5 ಜಾಸ್ತಿ ಇದೆ ನೋಡಿ. ಹುಡುಗಿಯರು ಹುಡುಗರಿಗಿಂತ 5 ಜಾಸ್ತಿ ಇದಾರೆ, ಅವ್ರು ಬರೀ 15 ಇದ್ದಾರೆ, ಇವ್ರು 20 ಇದ್ದಾರೆ. ಸೊ ಎವ್ರಿಥಿಂಗ್ ಇಸ್ ಆಲ್ ರೈಟ್. ಕೇಳ್ತಾರೋ ಪ್ರಶ್ನೆ ಏನು? ಒಟ್ಟು ಹುಡುಗಿಯರು ಎಷ್ಟು ಜನ ಇದ್ದಾರೆ? ಹುಡುಗಿಯರ ಸಂಖ್ಯೆ ಇಲ್ಲಿದೆ, ಆ ಒಟ್ಟು ಇಲ್ಲಿದೆ. ಇವರು ಹುಡುಗಿಯರು, ಇವರು ಭಾಗವಹಿಸಿದ, ಇವರು ಭಾಗವಹಿಸದ, ಎಲ್ಲ ಸೇರಿ ಹುಡುಗಿಯರು 30. therefore the final answer is third option 30. 37ನೇ ಪ್ರಶ್ನೆ ಆಯ್ತು ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 39ನೇ ಪ್ರಶ್ನೆ ನೋಡೋಣ. 39th ಪ್ರಾಬ್ಲಮ್. ಅರುಣ್ Bharat and Chandru start at the same time in the same direction to run around a circular stadium. Arun completes a round in 252 seconds, Bharat in 308 seconds, and Chandru in 198 seconds, all starting at the same point. After what time will they again meet at the starting point? Options: 26 minutes and 18 seconds, 42 minutes and 36 seconds, 45 minutes, 46 minutes and 12 seconds. These are the options. ಕನ್ನಡದಲ್ಲಿ, ಅರುಣ್, ಭರತ್ ಮತ್ತು ಚಂದ್ರು ಒಂದೇ ವೇಳೆಗೆ ಒಂದೇ ದಿಕ್ಕಿನಲ್ಲಿ ಓಟವನ್ನು ವೃತ್ತಾಕಾರದ ಸ್ಟೇಡಿಯಂ ಅಲ್ಲಿ ಕೈಗೊಳ್ಳುತ್ತಾರೆ. ಒಂದು ಸುತ್ತು ಬರಲು ಅರುಣ್, ಭರತ್ ಮತ್ತು ಚಂದ್ರು ಅನುಕ್ರಮವಾಗಿ 252, 308, 198 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತಾರೆ. ಎಲ್ಲರೂ ಒಂದೇ ಬಿಂದುವಿನಿಂದ ಪ್ರಾರಂಭಿಸುತ್ತಾರೆ. ಎಷ್ಟು ಸಮಯದ ನಂತರ ಅವರು ಮತ್ತೆ ಪ್ರಾರಂಭ ಮಾಡಿದ ಬಿಂದುವಿನಲ್ಲಿ ಪುನಃ ಭೇಟಿಯಾಗುತ್ತಾರೆ? ಸೊ ಈ ಟೈಪ್ ಕ್ವಶನ್ಸ್ಗಳು ಯಾವ ಟಾಪಿಕ್ ಮೇಲೆ ಇರುತ್ತವೆ? LCM, ಲಸ. ಇದು ಲಸಾನ ಮಸಾನ ಹೇಗೆ ಗೊತ್ತಾಗುತ್ತದೆ? ಇಸ್ ಇಟ್ ಎ ಪ್ರಾಬ್ಲಮ್ ಆನ್ LCM or SCM? ಹೇಗೆ ಗೊತ್ತು ಮಾಡಬೇಕು ಅಂದ್ರೆ ಸ್ನೇಹಿತರೆ, ಕೊಟ್ಟಿರೋ ನಂಬರ್ಗಳು ಇರುತ್ತಲ್ಲ, ಕೊಟ್ಟಿರೋ ನಂಬರ್ಗಳಿಗಿಂತಲೂ ಕಡಿಮೆ ನಂಬರ್ಗಳು ಆನ್ಸರ್ಸ್ ಅಲ್ಲಿ ಇದ್ರೆ ಅದು ಯಾವುದ್ರ ಮೇಲಿನ ಪ್ರಶ್ನೆ? HCF, ಮಸಾದ ಮೇಲಿನ ಪ್ರಶ್ನೆ. ಕೊಟ್ಟಿರೋ ಸಂಖ್ಯೆಗಳಿಗಿಂತ ಕಡಿಮೆ ಇದ್ರೆ ಆಪ್ಷನ್ಸ್ಗಳು, ಇಲ್ಲಿ 10, 30, 60 ಕೊಟ್ಟಿರ್ತಾನೆ. ಆಪ್ಷನ್ಸ್ ಎಂತ ಕೊಟ್ಟಿರ್ತಾನೆ? 5, 3, 2 ಈ ತರ ಕೊಟ್ಟಿರ್ತಾನೆ. ಆಗ ಏನನ್ಬೇಕು? ಮಸಾದ ಮೇಲಿನ ಪ್ರಶ್ನೆ ಅನ್ಬೇಕು. 10, 30, 60 ಕೊಟ್ಟು ಆಪ್ಷನ್ಸ್ ಎಲ್ಲ ಎಂತ ಕೊಟ್ಟಿರ್ತಾನೆ? 180, 210 ಕೊಟ್ಟಿರೋ ನಂಬರ್ಸ್ ಗಳಿಗಿಂತಲೂ ಜಾಸ್ತಿ. ಆಗ ಅದು ಯಾವುದ್ರ ಮೇಲಿನ ಪ್ರಶ್ನೆ ಇರುತ್ತದೆ? ಈ ರೀತಿಯಾಗಿ ನಾವು ಗೊತ್ತು ಮಾಡಬೇಕು. ಇಸ್ ಇಟ್ ಎ ಪ್ರಾಬ್ಲಮ್ ಆನ್ LCM or HCF ಅಂತ. ಈಗ ಕೊಟ್ಟಿರೋ ನಂಬರ್ಗಳಿಗಿಂತಲೂ ಆಪ್ಷನ್ಸ್ಗಳು ಜಾಸ್ತಿ ಇದಾವ ಕಡಿಮೆ ಇದಾವ ಚೆಕ್ ಮಾಡೋಣ. 252 ಇದೆ, 308 ಇದೆ, 198 ಇದೆ. ಇವೆಲ್ಲ ಯಾವ್ದ್ರಲ್ಲಿ ಇರೋದು? ಸೆಕೆಂಡ್ಗಳಲ್ಲಿ ಇರೋದು. ಆಪ್ಷನ್ಸ್ಗಳು ಎಂಥವಿದಾವೆ? 26 ನಿಮಿಷ ಅಂದ್ರೆ ಏನಾಯ್ತು? ಇದಕ್ಕೆ ಕೊಟ್ಟಿರೋ ನಂಬರ್ಗಳಿಗಿಂತ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ನಂಬರ್ಗಳಿಗಿಂತ ಕಡಿಮೆ ಇದೆ ಅಂತ ಹೇಳ್ಬಾರ್ದು. 26 ಇದಕ್ಕಿಂತ ಕಡಿಮೆ ಇದೆ ಅಂತ ಅಲ್ಲ, ಇದು ನಿಮಿಷ ಇದೆ. 26 ನಿಮಿಷ ಅಂದ್ರೆ ಇವೆಲ್ಲಗಿಂತಲೂ ಜಾಸ್ತಿ ಆಗ್ಬಿಡುತ್ತದೆ. ಅದರ ಅರ್ಥ ಕೊಟ್ಟರು ಎಲ್ಲ ಆಪ್ಷನ್ಸ್ಗಳು ನೋಡಿ 42 ನಿಮಿಷ, 45 ನಿಮಿಷ, 48 ನಿಮಿಷ. ಇದರ ಅರ್ಥ ಏನು ಅಂದ್ರೆ ಕೊಟ್ಟರು ನಂಬರ್ಗಳಿಗಿಂತ ಆಪ್ಷನ್ಸ್ಗಳು ಎಲ್ಲ ಏನಿವೆ? ಜಾಸ್ತಿ ಇವೆ. ಹಾಗಾಗಿ ಇದು ಯಾವ್ದ್ರ ಮೇಲಿನ ಪ್ರಶ್ನೆ? ಲಸಾದ ಮೇಲಿನ ಪ್ರಶ್ನೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಆನ್ LCM. LCM ಫೈಂಡ್ ಔಟ್ ಮಾಡಿ ಅಷ್ಟೇ ಆನ್ಸರ್ ಬಂದ್ಬಿಡಿ. LCM ಫೈಂಡ್ ಔಟ್ ಮಾಡ್ತೀವಿ. 252, 308, 198 LCM. ಕರೆಕ್ಟ್ LCM ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡಬೇಕು? ಕರೆಕ್ಟ್, ಅಂಡರ್ಲೈನ್ ದ ವರ್ಡ್, ಕರೆಕ್ಟ್ ಆಗಿರೋ LCM ಕಂಡುಹಿಡಿಬೇಕು ಅಂದ್ರೆ ಒಂದು ರೂಲ್ ಇದೆ. LCM ಕಂಡುಹಿಡಿಯಕ್ಕೂ ರೂಲ್ ಇದೆ. ಹಾಗೆ ಹೆಂಗ್ ಬೇಕಾದಂಗೆ ಸ್ಟಾರ್ಟ್ ಮಾಡೋಂಗಿಲ್ಲ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆಯಿಂದ ಪ್ರಾರಂಭಿಸಬೇಕು. ದಿಸ್ ಈಸ್ ದ ರೂಲ್. ಇವೆಲ್ಲ ಏನಿವು? ಪ್ರೈಮ್ ನ್ಯಾಚುರಲ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು, ಅನ್ಬ್ರೇಕಬಲ್ ನಂಬರ್ಸ್. ಡಿವೈಡ್ ಮಾಡಕ್ ಬರಲ್ಲ, ಭಾಗ ಮಾಡಕ್ ಬರಲ್ಲ. 10 ಬ್ರೇಕ್ ಮಾಡಬಹುದು 5 2 ಅಂತ.
ಬಟ್ ಇವು ಯಾವ ಆ ಥರ ಬ್ರೇಕ್ ಮಾಡಕ್ ಬರಲ್ಲ. ಇವುಗಳನ್ನ ಏನಂತೀವಿ, ಅವಿಭಾಜ್ಯ ಸಂಖ್ಯೆಗಳು. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆಯಿಂದ ಸ್ಟಾರ್ಟ್ ಮಾಡ್ಬೇಕು. ಯಾವಾಗಲೂ 2ರಿಂದ ಸ್ಟಾರ್ಟ್ ಮಾಡ್ಬೇಕು. ಇನ್ನು 2ರಿಂದ ಕಂಟಿನ್ಯೂ ಮಾಡೋದು ಇಂಪಾಸಿಬಲ್ ಅಂದಾಗ ಮಾತ್ರ 3ಕ್ಕೆ ಶಿಫ್ಟ್ ಆಗುತ್ತೆ. ಇನ್ನು 3ರಿಂದ ಕಂಟಿನ್ಯೂ ಮಾಡೋದು ಅಸಾಧ್ಯ ಅಂದಾಗ ಮಾತ್ರ 5ಕ್ಕೆ ಶಿಫ್ಟ್ ಆಗುತ್ತೆ. ಅಲ್ಲಿಂದ ಬರೋಕೆ ಆ ಸೈಡಿಂದ. ಒಮ್ಮೆ 10, 20 ತಗೊಂಡು ಸ್ಟಾರ್ಟ್ ಮಾಡಿದ್ರೆ ಸ ಬರಲ್ಲ. ಒಂದೊಂದು ಸತಿ ಏನ್ ಬಂದ್ಬಿಡುತ್ತೆ, ಸಾ ಬಂದ್ಬಿಡುತ್ತೆ. LCM ಜಾಗದಲ್ಲಿ ಏನ್ ಬಂದ್ಬಿಡುತ್ತೆ, CM ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಫಾಲೋ ದ ರೂಲ್ ಏನು, ವಿ ಮಸ್ಟ್ ಆಲ್ವೇಸ್ ಸ್ಟಾರ್ಟ್ ವಿತ್ ದ ಲೀಸ್ಟ್ ಪ್ರೈಮ್ ನ್ಯಾಚುರಲ್ ನಂಬರ್. ಯಾವಾಗಲೂ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆಯಿಂದ ಪ್ರಾರಂಭಿಸಬೇಕು. ಅವಿಭಾಜ್ಯ ಸಂಖ್ಯೆಗಳು ಯಾವುವು ಇಲ್ಲಿವೆ ನೋಡಿ. ಇದ್ರಲ್ಲಿ ಅತ್ಯಂತ ಚಿಕ್ಕದು ಯಾವುದು, 2ರಿಂದ ಸ್ಟಾರ್ಟ್ ಮಾಡಬೇಕು. 2 ಒಂದ್ಲೆ ಎಷ್ಟು ಬರುತ್ತೆ, 2 ಒಂದ್ಲೆ 2, 1 ಉಳಿತು, 2 ಐದ್ಲೆ ಇದು, 2 9ಲೆ 18, 1 ಉಳಿತು, 2 9. ಇವು 2ರಿಂದ ಡಿವೈಡ್ ಆಗ್ತಲ್ಲ, ಹಾಗಾಗಿ 2ರಿಂದ ಕಂಟಿನ್ಯೂ ಮಾಡೋಣ. 2 7 14, 1 ಉಳಿತು, ಮತ್ತೆ 2 7 99 ಹಾಗೆ ಇರಲಿ. ಈಗ 5ರಿಂದ ಈಗ ನೋಡಿ 3ರಿಂದ ಆಗುತ್ತೆ, ಇದು ಒಂದೇ ಆಗುತ್ತೆ, ಇವೆರಡು ಆಗುತ್ತಲ್ಲ 3ರಿಂದ. ಸೊ 3ರಿಂದ ಸ್ಟಾರ್ಟ್ ಮಾಡೋದು. 2ರಿಂದ ಏನು ಕಂಟಿನ್ಯೂ ಮಾಡೋದಾಗಲ್ಲ, 3ರಿಂದ ಕಂಟಿನ್ಯೂ ಮಾಡೋದು. ಯಾಕೆ, ಇವೆರಡು ಬೋತ್ ಆರ್ ಡಿವಿಸಿಬಲ್ ಬೈ 3. 63 ಕೂಡ 3ರಿಂದ ಡಿವೈಡ್ ಆಗುತ್ತದೆ, 99 ಕೂಡ 3ರಿಂದ ಡಿವೈಡ್ ಆಗುತ್ತೆ. ಹಾಗಾಗಿ ವಿ ಕ್ಯಾನ್ ಸ್ಟಾರ್ಟ್ ವಿತ್ 3. 3 21 ಆಗುತ್ತೆ, ಇದು 77 ಹಾಗೆ ಇರಲಿ, ಇದು 33 ಬರುತ್ತೆ. ಮತ್ತೆ 3ರಿಂದ ಸ್ಟಾರ್ಟ್ ಮಾಡಬೇಕು. 3 7, 3 11, 77 ಹಾಗೆ ಇರಲಿ. ಈಗ ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ತೀರಾ, ಈಗ ಯಾವ್ದ್ರಿಂದನೂ ಸ್ಟಾರ್ಟ್ ಮಾಡ್ಬೋದು. ದಟ್ ಇಸ್ ದ ಆನ್ಸರ್. ಇಲ್ಲಿ ಟ್ರಿಕ್ ಯೂಸ್ ಮಾಡೋಕೆ ಸ್ನೇಹಿತರೆ, 11 77 ಡಿವೈಡ್ ಮಾಡುತ್ತಾ, ಹಾಗಾಗಿ 11 ಔಟ್. 7 77 ಡಿವೈಡ್ ಮಾಡುತ್ತೆ, 11 77, ಹಾಗಾಗಿ 7 ಔಟ್. 77 ಅಷ್ಟೇ ಉಳಿತು, ಎಲ್ಲ ಮಲ್ಟಿಪ್ಲೈ ಮಾಡೋಕಷ್ಟೇ. 3 3 9 2 18 2 36 ಇಂಟು 77. ದಿಸ್ ವಿಲ್ ಗಿವ್ ಯು ದ ಫೈನಲ್ ಆನ್ಸರ್. 7 6 42 4, 7 3 21 4 25, ಮತ್ತೆ ಅದೇ 252 ಬರುತ್ತೆ. ಸೊ 2 7 7 ಇಷ್ಟು ಸೆಕೆಂಡ್ಗಳು ಆಯ್ತು. ಎಷ್ಟು ಸೆಕೆಂಡ್ ಆಯ್ತು, 2772 ಸೆಕೆಂಡ್ ನಂತರ ಅವ್ರು ಮತ್ತೆ ಮೀಟ್ ಮಾಡುತ್ತಾರೆ. ಆದ್ರೆ ನಾವು ಏನ್ ಮಾಡ್ಬೇಕು, ಈಗ ನಿಮಿಷಗಳಿಗೆ ಕನ್ವರ್ಟ್ ಮಾಡ್ಬೇಕಲ್ಲ. ನಿಮಿಷಗಳಿಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸ್ನೇಹಿತರೆ, 60ರಿಂದ ಡಿವೈಡ್ ಮಾಡ್ಬೇಕು ಅಷ್ಟೇ. ಡಿವೈಡ್ ಇಟ್ ಬೈ 60 and you will get it in minutes. 2772 ಇದೆ, 60ರಿಂದ ಡಿವೈಡ್ ಮಾಡಿಬಿಟ್ರೆ ಯು ವಿಲ್ ಗೆಟ್ ಇನ್ ಮಿನಿಟ್ಸ್. ಇದು ಸೆಕೆಂಡ್ಸ್ ಇದು, ಸರಿನಾ. 6 ಎಷ್ಟಲೇ ಆಗುತ್ತೆ ನೋಡಿ, 6 4 ಆಗುತ್ತಾ, 6 4 24, 37 ಉಳಿತಾ. 2 ಕೆಳಗಡೆ ತಗೊಳ್ಳೋಣ, 6 6 36, ಇಲ್ಲಿರೋದು ನಿಮಿಷ, ಇಲ್ಲಿರೋದು ಸೆಕೆಂಡ್. ಸೊ ದ ಫೈನಲ್ ಆನ್ಸರ್ ಈಸ್ 46 minutes and 12 seconds. ಲಾಸ್ಟ್ ಆಪ್ಷನ್ ಇದೆ ನೋಡಿ, 4th ಆಪ್ಷನ್, 46 minutes and 12 seconds. ದಿಸ್ ಇಸ್ ದ ಫೈನಲ್ ಆನ್ಸರ್. ಈ ರೀತಿಯಾಗಿ ನಾವು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.